ಶ್ರಾವಣ ಮಾಸದ ಅಂಗವಾಗಿ ನಡೆದಿರುವ ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗಿಗಳಾಗಿರುವ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನಿಮ್ಮೆಲ್ಲರ ಹೃದಯ ಕಮಲದಲ್ಲಿರುವ ಬಸವಚೇತನಕ್ಕೆ ಅನಂತ ಶರಣಾರ್ಥಿಗಳು. ಪ್ರಾರಂಭದಲ್ಲಿ ಒಂದು 5-10 ನಿಮಿಷ ನಾವೆಲ್ಲರೂ ಕೂಡ ಸಾಮೂಹಿಕ ಬಸವನಾಮ ಸ್ಮರಣೆಯ ಪ್ರಾರ್ಥನೆಯಲ್ಲಿ ಭಾಗಿಗಳಾಗೋಣ. ಪ್ರಾರ್ಥನೆ ಮನಸ್ಸಿನ ಏಕಾಗ್ರತೆಗೆ, ಮನಸ್ಸಿನ ಸ್ವಾಸ್ಥ್ಯಕ್ಕೆ ಬಹುದೊಡ್ಡ ಲಾಭವನ್ನು ನಮಗೆ ತಂದುಕೊಡುತ್ತೆ. ಮೊಬೈಲ್ ಯಾರ ಕೈಯಾಗಿದ್ದಾವೋ, ಯಾರ ಕಿಸೆದಾಗಿದ್ದಾವೋ, ಜೇಬಲ್ಲಿದ್ದಾವೋ, ದಯವಿಟ್ಟು ಸೈಲೆಂಟ್ ಮೋಡ್ ಇಟ್ಕೊಳ್ರಿ ಅಥವಾ ಫ್ಲೈಟ್ ಮೋಡ್ ಇಟ್ಕೊಳ್ರಿ. ಒಬ್ಬರು ಮೊಬೈಲ್ ಫೋನ್ ರಿಂಗ್ ಆಯಿತು ಅಂದರೆ ಇಲ್ಲಿರೋರು ಎಲ್ಲರ ಗಮನ ಆ ಕಡೆ ಡೈವರ್ಟ್ ಆಗುತ್ತೆ. ದಯವಿಟ್ಟು ಫ್ಲೈಟ್ ಮೋಡ್ ಇಟ್ಕೊಳ್ರಿ ಅಥವಾ ಸೈಲೆಂಟ್ ಮೋಡ್ ಇಟ್ಕೊಳ್ರಿ, ಇಲ್ಲ ಸ್ವಿಚ್ ಆಫ್ ಮಾಡಿಬಿಡ್ರಿ. ಒಂದು 5-10 ನಿಮಿಷ ನಾವೆಲ್ಲ ನೇರವಾಗಿ ಕೂತ್ಕೋಬೇಕು. ನಮ್ಮ ಈ ಬ್ಯಾಕ್ ಬೋನ್ ಸ್ಟ್ರೈಟ್ ಆಗಿರಬೇಕು. ನೀವೆಲ್ಲ ಕುರ್ಚಿ ಮೇಲೆ ಕೂತ್ಕೊಂಡಿರಿ. ಹಿಂಗೆ ಆರಾಮ್ ಕೂತ್ಕೋಬೇಡ್ರಿ, ಹೊರಗೆ ಕೂತ್ಕೋಬೇಡ್ರಿ. ಸ್ಟ್ರೈಟ್ ಆ ಕುರ್ಚಿಯಿಂದ ಮುಂದೆ ಬರ್ರಿ. ನಿಮ್ಮ ಬೆನ್ನಿನ ಭಾಗ ನೇರವಾಗಿರಬೇಕು. ನಮ್ಮ ಬೆನ್ನಿನ ಭಾಗ ಎಷ್ಟು ನೇರವಾಗಿರುತ್ತೆ, ವ್ಯಕ್ತಿ ಆರೋಗ್ಯವಾಗಿರ್ತಾನೆ. ನೀವು ಆರಾಮಾಗಿ ಕೂತ್ಕೊಂಡಾಗ ಕುರ್ಚಿಗೆ ನೀವು ಫ್ರೀಯಾಗಿ ಕೂತ್ಕೊಂಡು. ಈಗ ಒಂದು 5-10 ನಿಮಿಷ ಪ್ರಾರ್ಥನೆ ಮುಗಿಯುವವರೆಗೂ ಕೂಡ ನಮ್ಮ ಬೆನ್ನಿನ ಭಾಗ ನೇರವಾಗಿರಬೇಕು. ಎಡಗೈ ಮೇಲೆ ಈ ರೀತಿ ಬಲಗೈಯನ್ನು ಹಾಕಿ, ಧ್ಯಾನ ಮುದ್ರೆ ಈ ಕಡೆ ನೋಡಿ. ಎಡಗೈ ಮೇಲೆ ಈ ರೀತಿ ಬಲಗೈಯನ್ನು ಹಾಕಿ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮುಗಿಯುವವರೆಗೂ ಕೂಡ ಯಾರೂ ಕಣ್ಣುಗಳನ್ನು ತೆರೆಯಬೇಡಿ. ನಾವು ಹೇಳಿಕೊಟ್ಟ ಹಾಗೆ ಎಲ್ಲರೂ ಕೂಡ ಭಕ್ತಿಯಿಂದ ಗಟ್ಟಿಯಾಗಿ ನಿಸ್ಸಂಕೋಚವಾಗಿ ಹೇಳಿ. ಜಯ ಗುರು ಬಸವ ಶರಣು ಶರಣಾರ್ಥಿ. ನೀವು ಹೇಳುವಂತಹ ನುಡಿ ಬಸವನಾಮ ಅದು ಎಲ್ಲರಿಗೂ ಗಟ್ಟಿಯಾಗಿ ಕೇಳಿಸುವಂಗಿರಬೇಕು. ಜಯ ಗುರು ಬಸವ ಶರಣು ಶರಣಾರ್ಥಿ. ಜಯ ಗುರು ಬಸವ, ಜಯ ಗುರು ಬಸವ. ಜಯ ಗುರು ಬಸವ, ಜಯ ಗುರು ಬಸವ. ಜಯ ಗುರು ಬಸವ, ಜಯ ಗುರು ಬಸವ. ಶ್ರೀ ಗುರು ಬಸವ ಲಿಂಗಾಯ ನಮಃ.
ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶಿವನೇ ಬಸವ ಬಸವ ಶಿವನೇ. ಶಿವನೇ ಬಸವ ಬಸವ ಶಿವನೇ. ಶಿವನೇ ಬಸವ ಬಸವ ಶಿವನೇ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಜಯ ಗುರು ಬಸವ ಜಯ ಗುರು ಬಸವ. 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 ಈಗ ಓಂಕಾರನಾದ ನಾವು ಹೇಳಿಕೊಟ್ಟ ನಂತರ ಎಲ್ಲರೂ ಓಂಕಾರವನ್ನು ಗಟ್ಟಿಯಾಗಿ ಹೇಳಿ. ನಾವು ಹೇಳಿಕೊಟ್ಟ ನಂತರ ಎಲ್ಲರೂ ಹೇಳಿ. ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡು ಸಾವಕಾಶವಾಗಿ ಉಸಿರನ್ನು ಬಿಡುತ್ತಾ ಓಂಕಾರವನ್ನು ಹೇಳುವಂಥದ್ದು.
ಈಗ ಮೌನ ಧ್ಯಾನ. ನಿಮ್ಮ ಎರಡೂ ಕಣ್ಣುಗಳ ಮಧ್ಯೆ ಆಜ್ಞಾಚಕ್ರವಿದೆ. ಆಜ್ಞಾಚಕ್ರದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಧ್ಯಾನಿಸಿ ಈಗ ಎರಡೂ ಕೈಗಳನ್ನು ಈ ರೀತಿ ಜೋರಾಗಿ ತಿಕ್ಕಿ, ಎರಡೂ ಕೈಗಳನ್ನು ತಿಕ್ಕಿ ಮೃದುವಾಗಿ ಕಣ್ಣುಗಳಿಗೆ ಒತ್ತಿ ಸಾವಕಾಶವಾಗಿ ಕಣ್ಣುಗಳನ್ನು ತೆರೆಯಿರಿ. ನಾವೆಲ್ಲ ಶ್ರಾವಣ ಮಾಸದ ಪವಿತ್ರ ಭಾವನೆಯಿಂದ ಇಲ್ಲಿ ಸೇರಿದ್ದೇವೆ. ಭಾರತೀಯ ಸಂಸ್ಕೃತಿಯೊಳಗೆ ಶ್ರಾವಣ ಮಾಸಕ್ಕೆ ಬಹುದೊಡ್ಡ ಗೌರವ ಇರುವಂಥದ್ದು. 12 ತಿಂಗಳೊಳಗೆ ಈ ಶ್ರಾವಣ ಮಾಸದೊಳಗೆ ನಾವು ಬಹುದೊಡ್ಡ ಭಕ್ತಿಯನ್ನು, ಭಗವಂತನ ಆರಾಧನೆಯನ್ನು ನಾವೆಲ್ಲರೂ ಮಾಡ್ತೇವೆ. 12 ತಿಂಗಳೊಳಗೆ ಈ 1 ತಿಂಗಳಿಗೆ ಯಾಕೆ ಭಾಳ ಮಹತ್ವ ಅಂತಂದ್ರೆ 9 ವಿಧದ ಭಕ್ತಿಗಳದಾವೆ. ನವವಿಧ ಭಕ್ತಿ ಅಂತ ಕರೀತಾರೆ. ಆ 9 ವಿಧದ ಭಕ್ತಿಯೊಳಗೆ ಮೊದಲನೇ ಭಕ್ತಿ ಯಾವುದು ಅಂದ್ರೆ ಶ್ರವಣ ಭಕ್ತಿ ಅಂತ. ಮೊದಲನೇದ್ದೇ ಯಾವುದು? ಶ್ರವಣ ಭಕ್ತಿ. ಯಾಕೆ ಮೊದಲನೇದ್ದೇ ಶ್ರವಣ ಭಕ್ತಿ ಅಂತ ಇಟ್ಟರು? ಕೇಳೋದು ಎಷ್ಟು ಮಹತ್ವ, ಯಾಕೆ ಕೇಳಬೇಕು? ನಾವೆಲ್ಲ ಭವರೋಗದಿಂದ ಪಾರಾಗಬೇಕಾಗೈತಿ, ಭವರೋಗದಿಂದ ಮುಕ್ತರಾಗಬೇಕಾಗೈತಿ. ರೋಗದಿಂದ ಮುಕ್ತರಾಗಬೇಕಾದ್ರೆ ನಾವೇನು ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಈ ದೇಹಕ್ಕೆ ಬಂದ ರೋಗದಿಂದ ಮುಕ್ತರಾಗಲಿಕ್ಕೆ ಯಾರ ಹತ್ರ ಹೋಗ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಆದರೆ ಭವರೋಗದಿಂದ ಮುಕ್ತರಾಗಬೇಕಾದ್ರೆ ನಾವು ಯಾರ ಹತ್ರ ಹೋಗಬೇಕು? ಗುರುವಿನ ಹತ್ರ ಹೋಗಬೇಕು ಅನ್ನುವಂಥದ್ದು ನಿಯಮ. ಗುರು ಏನು ಮಾಡ್ತಾನೆ? ಭವರೋಗದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾನೆ. ಹಾಗಾದರೆ ಗುರು ಭವರೋಗದಿಂದ ನಮ್ಮನ್ನು ಮುಕ್ತ ಮಾಡಲಿಕ್ಕೆ ಮಾಧ್ಯಮ ಯಾವುದು, ವಿಧಾನ ಯಾವುದು ಅಂತಂದ್ರೆ ಆತ ಉಪದೇಶವನ್ನು, ಜ್ಞಾನಾಮೃತವನ್ನು ಉಪದೇಶ ಮಾಡ್ತಾ ಹೋಗ್ತಾನೆ. ಆತ ಉಪದೇಶ ಮಾಡ್ತಾನೆ. ಗುರುವಾದವನು ಜ್ಞಾನವನ್ನು ಉಪದೇಶ ಮಾಡ್ತಾ ಹೋಗ್ತಾನೆ. ಶಿಷ್ಯನ ಎರಡೂ ಕರ್ಣ, ಎರಡೂ ಕಿವಿಯೊಳಗೆ ಅದನ್ನು ಕೇಳ್ತಾ ಹೋಗ್ತಾನೆ. ನೀವು ಡಾಕ್ಟರ್ ಹತ್ರ ಹೋಗಿದಾಗ ಬಹಳ ಫೀಸ್ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಫೀಸ್ ಕೊಟ್ಟು ಬರ್ತೀರಲ್ಲ, ಕೊಟ್ಟು ಬರ್ತಿರ್ತಾನೆ. ನೀವು ಕೊಟ್ಟಷ್ಟು ಅವ್ರು ತಗೊಳ್ಳೋದಿಲ್ಲ, ಅವ್ರು ಹೇಳ್ದಷ್ಟು ನೀವು ಕೊಟ್ಟು ಬರ್ತೀರಲ್ಲ. ಅದ್ರಾಗ ಈಗ ಅಡ್ವಾನ್ಸ್ ಪೇ ಮಾಡಬೇಕು ಡಾಕ್ಟರ್ ಹತ್ರ ಹೋದಾಗ. ಇನ್ನು ಪರಸ್ಪರ ಜಗಳ ಆದಾಗ, ಸಂಘರ್ಷಗಳಾದಾಗ ನಾವು ಯಾರ ಹತ್ರ ಹೋಗ್ತೀವಿ? ವಕೀಲರ ಹತ್ರ ಹೋಗ್ತೀವಿ ಅಲ್ಲ. ಜಗಳ ಆಗ್ತಾವ. ಜಗಳ ಇರ್ಲಾರ್ದ
ಮನೆ ಇಲ್ಲ, ಜಗಳಿರ್ಲಾರ್ದ ಊರಿಲ್ಲ, ಜಗಳಿರ್ಲಾರ್ದ ನಾಡಿಲ್ಲ. ಎಷ್ಟು ಕೋರ್ಟ್ಗಳು ಅದಾವ ನಮ್ಮ ದೇಶದೊಳಗೆ. ಕೋರ್ಟ್ಗಳು ಸಂಖ್ಯೆ ಯಾಕೆ ಹೆಚ್ಚೈತಿ ಅಂದ್ರೆ ಜಗಳ ಅದಾವು ಅಂತ. ಜಗಳ ಆದಾಗ ನಾವೇನು ಮಾಡ್ತೀವಿ? ಅವ್ರು ಹೇಳಿದಷ್ಟು ಫೀಸ್ ಕೊಡ್ತೀವಿ, ವಕೀಲರು ಹೇಳಿದಷ್ಟು ಫೀಸ್ ಕೊಡ್ತೀವಿ. ನಮ್ದು ನ್ಯಾಯ ಬಗೆಹರಿಸ್ರಿ, ನಮ್ಮ ಜಗಳ ಬಗೆಹರಿಸ್ರಿ. ಅವ್ರು ಹೇಳಿದಷ್ಟು ಕೊಟ್ಟು ಫೀಸ್ ಕೊಟ್ಟು ನಮ್ಮ ಜಗಳ ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವರು ಆ ಸ್ಥಾನಕ್ಕೆ ಯಾಕೆ ಹೋಗಿರ್ತಾರೆ ನೀವು ನೋಡ್ಬೇಕು. ವೈದ್ಯರಾಗುವಂತಹ ಸನ್ನಿವೇಶದೊಳಗೆ ಅವ್ರು ಕಲಿಬೇಕು. 5 ವರ್ಷ MBBS ಕೋರ್ಸ್ ಕಲಿಬೇಕು. ಒಂದಲ್ಲ 5 ವರ್ಷ, 5-6 ವರ್ಷ ಕಲಿಯುವಾಗ ಅವರ ಗಮನ ಯಾವ ಕಡೆ ಇರ್ತತಿ? ಎರಡೂ ಕಿವಿಗಳನ್ನು ಲೆಕ್ಚರರ್ ಕಡೆ, ಉಪದೇಶಕರ ಕಡೆ ಕೊಟ್ಟು ಕೇಳ್ತಾರೆ. ಅವ್ರಿಗೂ 2 ಕಿವಿ, ನಮಗೂ 2 ಕಿವಿ, ಎಲ್ಲರಿಗೂ 2 ಕಿವಿ. ನೋಡ್ರಿ, ಕೇಳುವಂತಹ ಶ್ರವಣ ಭಕ್ತಿ, ಶ್ರವಣ ಶಕ್ತಿ ಎಷ್ಟು ದೊಡ್ಡದೈತಿ ಅಂದ್ರೆ ಅವರು ಅಷ್ಟು ಆಸಕ್ತಿಯಿಂದ ಶ್ರದ್ಧೆಯಿಂದ ಕೇಳಿ ವಿದ್ಯೆಯನ್ನು ಸಂಪಾದಿಸಿಕೊಂಡು ನಾವು ಹೇಳಿದಷ್ಟು ಫೀಸ್ ಕೊಡೋ ಮಟ್ಟಕ್ಕೆ ಬೆಳೆದು ನಿಲ್ತಾರ. ಕಾರಣ ಏನು ಅಂದ್ರೆ ಅಷ್ಟು ತಾಳ್ಮೆಯಿಂದ, ಏಕಾಗ್ರತೆಯಿಂದ ಉಪದೇಶವನ್ನ, ಗುರುವಿನ ಮಾತುಗಳನ್ನು ಕೇಳ್ತಾ ಹೋಗ್ತಾರೆ. ಅವರು ನಿಮ್ಮಂಗ ಇದ್ದವರು. ಇನ್ನು ಜಡ್ಜ್, ವಕೀಲರಾಗಲಿ, ನ್ಯಾಯಾಧೀಶರಾಗಲಿ, ಕೋರ್ಟ್ ಕತೆ ಏರಿದವರಿಗೆ ಗೊತ್ತಿರ್ತತಿ. ಕೋರ್ಟ್ ಸವಾಸ ಹೋದವರಿಗೆ ಎಷ್ಟು ಕೇಸುಗಳು, ವಕೀಲರು ಎಷ್ಟು ಪೇಷನ್ಸ್ ಆಗಿ ತಾಳ್ಮೆಯಿಂದ ಕೇಳಬೇಕು. ಅವ್ರು ನೀವು ಹೇಳಿದ್ದನ್ನ, ನಿಮ್ಮ ಜಗಳದ ಮಾತುಗಳನ್ನು ತಾಳ್ಮೆಯಿಂದ ಯಾರು ಕೇಳಬೇಕು? ವಕೀಲರು ಕೇಳಬೇಕು. ವಕೀಲರು ಹೇಳಿದ ಪ್ರತಿವಾದವನ್ನ ತಾಳ್ಮೆಯಿಂದ ಯಾರು ಕೇಳಬೇಕು? ನ್ಯಾಯಾಧೀಶರು ಕೇಳಬೇಕು, ಜಡ್ಜ್ ಕೇಳಬೇಕು. ಕೇಳಿದ ಮೇಲೆ, ಎಲ್ಲ ಅಚ್ಚುಕಟ್ಟಾಗಿ ಕೇಳಿದ ಮೇಲೆ ತೀರ್ಪು ಕೊಡಲಿಕ್ಕೆ ಸಾಧ್ಯ ಆಕತಿ. ಶ್ರವಣ ಸರಿಯಾಗಿ ಕೇಳಿಸಿಕೊಳ್ಳದೆ ಹೋದ್ರ, ಗಂಡ ಹೆಂಡತಿ ನಡುವೆ ಜಗಳ ಬರೋದು ಯಾಕೆ ಜಗಳ ಮಾಡ್ತಾರ? ಹೆಂಡತಿ ಗಂಡನ ಮೇಲೆ ಸಿಟ್ಟಾಗೋದು ಯಾಕೆ? ಗಂಡ ಹೆಂಡತಿ ಮೇಲೆ ಸಿಟ್ಟಾಗೋದು ಯಾಕೆ? ಭಾಳ ಕಾರಣ ಏನಿರೋದಿಲ್ಲ. ನನ್ನ ಮಾತ ಕೇಳೋದಿಲ್ರಿ ಅವರು ಅಂತಿರ್ತಾರಲ್ಲ. ನಾನು ಅವರು ಒಳ್ಳೆಯದಕ್ಕೆ ಹೇಳ್ತಾನೆ, ನನ್ನ ಮಾತ ಕೇಳೋದಿಲ್ಲ. ಅವ್ರು ಕಂಪ್ಲೇಂಟ್ ಮಾಡೋದು, ಇವ್ರು ಕಂಪ್ಲೇಂಟ್ ಮಾಡೋದು. ಯಾರ ಸಲುವಾಗಿ? ಎಲ್ಲನ ಹೋಗುವಾಗ, ಮೋಟ್ರ್ ಸೈಕಲ್ ತಗೊಂಡು ಹೋಗುವಾಗ ಪತ್ನಿ ಪತಿಗೆ ಪ್ರೀತಿಯಿಂದ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ರಿ, ಹೆಲ್ಮೆಟ್ ಹಾಕ್ಕೊಂಡು ಹೋಗ್ರಿ ಅಂತ ಹೇಳ್ತಿರ್ತಾರೆ. ಅದನ್ನೇನು ಹಾಕ್ಕೊಂಡು ಹೋಗೋದು ಬಿಡು, ಅಕ್ಕಿ ಮಾತೇನು ಕೇಳೋದು ಬಿಡು ಅಂತ ಅಲಕ್ಷ್ಯ ಮಾಡಿದ್ರೆ ಮುಂದೆ ಪರಿಸ್ಥಿತಿ ಏನಾಕತಿ ಅಂತ ನಿಮಗೆ ಗೊತ್ತು. ಪತ್ನಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ರಿ ಅಂತ ಹೇಳೋ ಮಾತು ಯಾರ ಸಲುವಾಗಿ? ಅಕ್ಕಿ ಸಲುವಾಗಿ ಅಲ್ಲ. ಪತಿ ಆರೋಗ್ಯವಾಗಿರಲಿ, ಪತಿ ಸುರಕ್ಷಿತವಾಗಿ, ಪತಿ ಯೋಗಕ್ಷೇಮ ಚೆನ್ನಾಗಿರಲಿ ಅನ್ನೋ ಕಾಳಜಿಯಿಂದ ಹೇಳೋ ಮಾತನ್ನ ಪತಿ ಪಾಲಿಸಿದ್ರ, ಆ ಮಾತು ಕೇಳಿದ್ರ, ಪಾಲಿಸಿದ್ರ ಜೀವನ ಸುಖಕರ ಆಗ್ತಿತ್ತಲ್ಲ, ಜೀವನ ಆನಂದದಾಯಕ ಆಗ್ತಿತ್ತಲ್ಲ. ಇನ್ನು ಇವರು ಮಾಡುವಂತಹ ಕೆಲಸ ಕಾರ್ಯದೊಳಗ ಮನೆಗೆ ಮಕ್ಕಳು ಹಸುದು ಬಂದಾಗ ತಾಯಿಯಾದವಳು ಉಣಿಸ್ತಾಳೆ, ತಿನ್ನಿಸ್ತಾಳೆ, ಎಲ್ಲ ಮಾಡ್ತಾಳೆ. ಆ ಮಕ್ಕಳ ಯೋಗಕ್ಷೇಮವನ್ನ ತಾಯಿಯಾದವಳು ಅಂತಃಕರಣದಿಂದ ಮಾಡುವಂತಹ ಸನ್ನಿವೇಶದೊಳಗ ಪತಿ ಆ ಜವಾಬ್ದಾರಿಯನ್ನು ಯಾರಿಗೆ ಕೊಟ್ಟಿರ್ತಾನೆ? ಪತ್ನಿಗೆ ಕೊಟ್ಟಿರ್ತಾನೆ, ತಾಯಿಗೆ ಕೊಟ್ಟಿರ್ತಾನೆ. ಕೊಟ್ಟಂತಹ ಸನ್ನಿವೇಶದೊಳಗ ಆ ಮಾತುಗಳನ್ನು ನೀವು ಬಹಳ ಪ್ರೀತಿಯಿಂದ ಕೇಳಿ ಆ ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ತೀರಲ್ಲ. ಈ ಮಾತುಗಳನ್ನು ನಾವು ಕೇಳದೆ ಹೋದ್ರ, ಪಾಲಿಸದೆ ಹೋದ್ರ ಜೀವನ ನಡೆಯೋದು ಹೇಗೆ ಸಾಧ್ಯ? ಸುಮ್ಮನೆ ವಿಚಾರ ಮಾಡ್ರಿ ನೀವು. ಭಗವಂತ ನಮಗೆಲ್ಲ 2 ಕಿವಿ ಕೊಟ್ಟಾನೆ, 2 ಕಣ್ಣು ಕೊಟ್ಟಾನೆ, 2 ಕಾಲು ಕೊಟ್ಟಾನೆ, 2 ಕೈ ಕೊಟ್ಟಾನೆ. ಆದ್ರೆ ನಾಲಿಗಿನ ಎಷ್ಟು ಕೊಟ್ಟಾನ್ರಿ? ಅದರ ಅರ್ಥ ಏನು? ನಾವಿಲ್ಲಿ ಬರೋದಕ್ಕಿಂತ ಮುಂಚೆ ನಮ್ಮ ಮಠಪತಿ ಗುರುಗಳು ಅಪ್ಪರೇ, ನಮ್ಮ ಇಲ್ಲಿರುವಂತಹ ಎಲ್ಲ ಬಸವ ಭಕ್ತರು ಬಹಳ ಭಕ್ತಿಯಿಂದ ಕೇಳ್ತಾರೆ. ಮಾತು ಕಡಿಮೆ ಆದ್ರೆ ಹೇಳೋದನ್ನ ಕೇಳ್ತಾರೆ. ನಮ್ಮ ಸೋಮಶೇಖರ್ ಅವ್ರು ಹೇಳಿದರು, ನಾವೇನೋ ಪ್ರವಚನ ಮಾಡ್ತೀವ್ರಿ, ನಾವೇನೋ ಮಾತಾಡ್ತೀವಿ,
ನೀವೊಂದು 10 ನಿಮಿಷ ನಿಮ್ಮ ಪರವಾಗಿ ಯಾರಾದರೂ ಮಾತಾಡ್ರಿ ಅಂತ ನಾವು ಹೇಳಿದ್ವಿ. ನಮ್ಮಲ್ಲಿ ಯಾರು ಹೆಚ್ಚು ಮಾತಾಡಲ್ರಿ ಅಪ್ಪರೇ, ನಿಮ್ಮ ಮಾತುಗಳನ್ನು ಕೇಳ್ತಾರೆ. ನಮ್ಮ ಸೋಮಶೇಖರ್ ಅವರು ಭಾಳ ಅನುವಾದ ಚಂದ ಮಾಡ್ಯಾರ, ಅವ್ರು ಚಂದ ಮಾತಾಡ್ತಾರೆ ಅಂತ ಹೇಳಿದರು. ಅವ್ರ ಮಾತುಗಳನ್ನು ಕೇಳಬೇಕು ಅಂತ ನಾವು ಭಾಳ ತಾಳ್ಮೆಯಿಂದ ಅಲ್ಲಿ ಕೂತ್ಕೊಂಡ್ವಿ. ಅವರು ಹೆಚ್ಚು ಮಾತಾಡಲಿಲ್ಲ. ಅವರು ಗುರುಗಳು ಮಾತಾಡ್ತಾರ, ಅವ್ರ ಮಾತು ಕೇಳೋಣ ಅಂತ ಹೆಚ್ಚು ಮಾತಾಡ್ದಂಗೆ ಅವರು ಕುಂತರು. ಯಾಕೆ ಶ್ರಾವಣ? ನಮ್ಮ ಹಿರಿಯರು 11 ತಿಂಗಳು ನೀವು ಏನಾದರೂ ದುನಿಯಾ ಮಾಡ್ರಿ, 11 ತಿಂಗಳು ಏನಾದರೂ ದುಡಿಮೆ ಮಾಡ್ರಿ, ಕಾಯಕ ಮಾಡ್ರಿ, ನಿಮ್ಮ ಜೀವನವನ್ನು ಏನಾದರೂ ಮಾಡಿಕೊಡ್ರಿ. 1 ತಿಂಗಳು ಶ್ರಾವಣ ಮಾಸದೊಳಗೆ ವಿಶೇಷವಾಗಿ ನೀವು ಪುರಾಣ, ವಚನ, ಶಾಸ್ತ್ರ ಏನು ಕೇಳ್ತಿರೋ ಒಳ್ಳೆಯ ವಿಚಾರಗಳನ್ನು ಕೇಳ್ರಿ. ಯಾಕೆ? ಮನುಷ್ಯ ಶ್ರೀಮಂತ ಆಗೋದು ನಾವೇನು ತಿಳ್ಕೊಂಡಿವಿ? ಭಾಳ ಸಂಪತ್ತಿದ್ದು ಬಿಟ್ರೆ, ಭಾಳ ಬೆಳ್ಳಿ ಬಂಗಾರ ಇದ್ರೆ, ಭಾಳ ಹೊಲ ಮನೆ ಇದ್ರೆ, ಭಾಳ ದೊಡ್ಡ ವಾಹನಗಳಿದ್ರೆ ಸಾಹುಕಾರರು ಅಂತ ನಾವು ತಿಳ್ಕೊಂಡೇವಿ. ಆಯ್ತು, ಒಬ್ಬನ ಮನೆಯೊಳಗೆ ಸಾವಿರಾರು ಕೋಟಿ ಆಸ್ತಿ ಐತಿ, ಒಬ್ಬ ಯಜಮಾನನ ಹೆಸರಿನೊಳಗೆ 100 ಎಕರೆ ಹೊಲ ಐತಿ, ಒಬ್ಬ ವ್ಯಕ್ತಿಯ ಹೆಸರೊಳಗೆ ಸಾಕಷ್ಟು ಪದವಿ ಪತ್ರಗಳು ಅದಾವೆ, ಎಲ್ಲ ಐತಿ. ಕಣ್ಣ ಕಾಣಲಿಲ್ಲ ಅಂದ್ರೆ, ಕಿವಿನೇ ಕೇಳಲಿಲ್ಲ ಅಂದ್ರೆ, ಮಾತಾಡಲಿಕ್ಕೆ ಬಾಯೇ ಬರಲಿಲ್ಲ ಅಂದ್ರೆ ಎಷ್ಟು ಕಷ್ಟ ವಿಚಾರ ಮಾಡ್ರಿ. ನಾವು ಭಾಳ ಭಾಗ್ಯವಂತರು, ನಾವೆಲ್ಲ ಪುಣ್ಯವಂತರು, ಸಂತೋಷ ಪಡಬೇಕು. ಯಾಕೆ ಸಂತೋಷ ಪಡಬೇಕು ಅಂದರೆ 140 ಕೋಟಿ ಜನಸಂಖ್ಯೆಯೊಳಗೆ ನೆನಪಿಟ್ಟುಕೊಳ್ರಿ, ನಮ್ಮ ಭಾರತ ದೇಶದ ಜನಸಂಖ್ಯೆ ಎಷ್ಟು? 140 ಕೋಟಿ ಜನಸಂಖ್ಯೆಯೊಳಗೆ 8-10 ಲಕ್ಷ ಜನಕ್ಕೆ ಕಣ್ಣು ಕಾಣಲಾರದ ಅಂಧರಿದ್ದಾರೆ, ಕಿವಿ ಕೇಳಲಾರದ ಕಿವುಡರಿದ್ದಾರೆ, ಮಾತು ಬಾರಲಾರದ ಮೂಕರಿದ್ದಾರೆ. ಅದಕ್ಕೆ ನಾವು ಸಂತೋಷ ಪಡಬೇಕು, ನಾವು ಭಾಗ್ಯವಂತರು ಅನ್ನಬೇಕು. ಭಗವಂತ ನಮಗೆ ಕಣ್ಣುಗಳನ್ನು ನೋಡಲಿಕ್ಕೆ ಕೊಟ್ಟಿದೀಯಾ, ಭಗವಂತ ನಮಗೆ ಕಿವಿಯನ್ನು ಕೇಳಲಿಕ್ಕೆ ಕೊಟ್ಟಿದೀಯಾ, ಭಗವಂತ ಸುಂದರ ಮಾತುಗಳನ್ನು ಮಾತಾಡಲಿಕ್ಕೆ ನಮಗೆ ಕೊಟ್ಟಿಯಾ. ಅದಕ್ಕೆ ನಾವು ಭಾಗ್ಯವಂತರು, ನಾವು ಪುಣ್ಯವಂತರು, ನಾವೇ ಬಹುದೊಡ್ಡ ಶ್ರೀಮಂತರು ಅಂತ ಭಾವಿಸ್ಕೋಬೇಕು. ಯಾಕೆ? ವಿಚಾರ ಮಾಡ್ರಿ, ಇಷ್ಟು ಜನ ನಾವೆಲ್ಲ ಕುತ್ಕೊಂಡಿದ್ದೇವೆ, ಕುತ್ಕೊಂಡಂತಹ ಸಂದರ್ಭದೊಳಗೆ ಮಾತು ಬಾರಲಾರದ ಮೂಕ ಇದ್ರೆ ಅವನ ಪರಿಸ್ಥಿತಿ ಏನಾಕೈತಿ ವಿಚಾರ ಮಾಡ್ರಿ. ಕಣ್ಣು ಕಾಣಲಾರದ ಅಂಧಕ ಇದ್ರೆ ಅವನ ಪರಿಸ್ಥಿತಿ ಏನಾಗುತ್ತೆ ವಿಚಾರ ಮಾಡ್ರಿ. ಕಿವಿ ಕೇಳಲಾರದ ಕಿವುಡ ಇದ್ರೆ ಅವನ ಪರಿಸ್ಥಿತಿ ಏನಾಕೈತಿ ವಿಚಾರ ಮಾಡ್ರಿ. ನಾವು ಸಂಪತ್ತಿನ ಕಡೆ ಗಮನ ಕೊಟ್ಟಿವೆ ಹೊರತು ಭಗವಂತ ನಮಗೆ ಜಗತ್ತನ್ನು ನೋಡಿ ಆನಂದ ಪಡಲಿಕ್ಕೆ ಕಣ್ಣುಗಳನ್ನು ಕೊಟ್ಟಿಯಲ್ಲ, ಸಂಗೀತವನ್ನು, ಮಹಾಜ್ಞಾನಿಗಳ ಮಾತುಗಳನ್ನು ಕೇಳಿ ಆನಂದ ಪಡಲಿಕ್ಕೆ 2 ಕಿವಿಗಳನ್ನು ಕೊಟ್ಟಿಯಲ್ಲ, ಶರಣರ ನುಡಿಯನ್ನು, ಬಸವನಾಮ ಸ್ಮರಣೆಯನ್ನು, ಒಳ್ಳೆಯ ಸವಿ ಮಾತುಗಳನ್ನು ಮಾತಾಡಿ ನಮ್ಮ ಸಂತೋಷವನ್ನು ಮತ್ತೊಬ್ಬರಿಗೆ ವ್ಯಕ್ತಪಡಿಸಲಿಕ್ಕೆ ಭಗವಂತ ನಾಲಿಗೆಯೆಲ್ಲ ಕೊಟ್ಟಿಯಲ್ಲ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೇನೈತಿ ಅಂತ ನಾವು ಭಾವಿಸ್ಕೋಬೇಕು. ಆದರೆ ನಮಗೆ ಅದ್ರ ಯಾವುದ್ರ ಕಡೆ ಲಕ್ಷ್ಯ ಇಲ್ಲ. ಕಣ್ಣಂದ್ರೆ ಮಹತ್ವನೇ ಇಲ್ಲ, ಕಿವಿ ಅಂದ್ರೆ ಮಹತ್ವನೇ ಇಲ್ಲ, ಬಾಯಿ ಅಂದ್ರೆ ಮಹತ್ವನೇ ಇಲ್ಲ. ಅದಕ್ಕೆ ಇದು ಬಹಳ ದೊಡ್ಡ ಸೌಭಾಗ್ಯ ಅಂತ ನಾವು ಭಾವಿಸ್ಕೋಬೇಕು. ನಿಮಗೆ ನೆನಪಿರಬೇಕು, ಕಳೆದ ಸಾರಿ ನಾವು ಬೀದರ್ ಪ್ರವಚನಕ್ಕೆ ಬಂದಾಗ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಒಂದು ಶಾಲೆಗೆ ಹೋಗಿದ್ವಿ. ನಡೆದ ಘಟನೆ ಇದು. ಎಲ್ಲಿ ಹೋಗಿದ್ವಿ, ಎಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಕಾರ್ಯಕರ್ತರು ಅಂದ್ರೆ ಒಂದು ಬುದ್ಧಿಮಾಂದ್ಯ ಶಾಲೆಗೆ ಹೋಗಿದ್ವಿ. ಬೀದರ್ ಒಳಗೆ ಬುದ್ಧಿಮಾಂದ್ಯ ಶಾಲೆ. ಇಷ್ಟು ನೋವು ಅನ್ನಿಸ್ತು ನಮಗೆ. 15-20 ಮಕ್ಕಳು ಅದಾವೆ. 15-20 ಮಕ್ಕಳು, 20-15 ವಯಸ್ಸಿನ ಮಕ್ಕಳು ಅದಾವು. ಅವಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ, ಬುದ್ಧಿನೇ ಇಲ್ಲ. ಕಣ್ಣು ಕಾಣಿಸ್ತವೆ, ಕಿವಿ ಕೇಳಿಸ್ತವೆ, ಕೈ ಕಾಲುಗಳದಾವೆ, ಆದರೆ ಏನು ಮಾಡಬೇಕು ಅಂತ ಬುದ್ಧಿನೇ ಇಲ್ಲ. ಅವನ್ನ ನೋಡಿದಾಗ ನಮಗೆ ಎಷ್ಟು ನೋವು ಅನ್ನಿಸ್ತು ಅಂದ್ರೆ, ಭಗವಂತ ಅವರಿಗೆ ಸರಿಯಾಗಿ ಬುದ್ಧಿನೇ ಕೊಟ್ಟಿಲ್ಲಲ್ಲ, ನಮಗೆ ಬುದ್ಧಿಯನ್ನು ಕೊಟ್ಟಿಯಲ್ಲ. ಎಂಥ ಬುದ್ಧಿಯನ್ನು ಕೊಟ್ಟಿ ಅಂತಂದ್ರೆ, ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳೋದು, ಕೆಟ್ಟದ್ದನ್ನು ಕೆಟ್ಟದ್ದು ಅಂತ ಹೇಳೋ ಬುದ್ಧಿ ಕೊಟ್ಟಿಯಲ್ಲಪ್ಪ. ಭಗವಂತ ನಿನಗೆಷ್ಟು ಧನ್ಯವಾದ ಹೇಳಿದರೂ ಕೂಡ ಅದು ಕಡಿಮೆನೇ ಅಂತ ನಾವು ಭಾವಿಸ್ಕೋಬೇಕಾಗತ್ತೆ. ಆ ತಾಯಿಯಂದಿರು, ಆ ಬುದ್ಧಿಮಾಂದ್ಯ 15-20 ಮಕ್ಕಳನ್ನು ಜೋಪಾನ ಮಾಡಬೇಕಲ್ಲ, ಆ ತಾಯಿಯ ತಾಳ್ಮೆ ಎಷ್ಟು ದೊಡ್ಡದು. ಒಮ್ಮೆ ಬೈತವೆ, ಒಮ್ಮೆ ಉಗುಳ್ತವೆ, ಒಮ್ಮೆ ಹೊಡಿತವೆ, ಒಮ್ಮೆ
ಆ ಉಣಿಸೋ ತಿನ್ಸಾಕ್ ಬಂದ ತಾಯಂದಿರ ಬಟ್ಟೆನೇ ಜಗ್ತವೆ. ಇಷ್ಟೆಲ್ಲ ಇದ್ರೂ ಆ ತಾಯಿ ಆ ಮಕ್ಕಳನ್ನ ಆರೈಕೆ ಮಾಡ್ತಾಳಲ್ಲ, ಆ ಮಕ್ಕಳನ್ನ ನೋಡ್ಕೊಳ್ತಾಳಲ್ಲ, ಆ ತಾಯಿಯ ತಾಳ್ಮೆ, ಆ ತಾಯಿಯ ತ್ಯಾಗ, ಆ ತಾಯಿಯ ಅಂತಃಕರಣ ಎಷ್ಟು ದೊಡ್ಡದು ಅಂತ ನಮಗೆ ಭಾವಿಸ್ಬೇಕಾಗತ್ತೆ. ಯಾಕೆ ಇದನ್ನು ನಿಮಗೆಲ್ಲ ಹೇಳ್ತೀವಿ ಅಂತಂದ್ರೆ, 1 ತಿಂಗಳು ಪರ್ಯಂತರ ನಾವು ಶ್ರವಣ ಭಕ್ತಿಯನ್ನ, ಮಾತುಗಳನ್ನ, ಶ್ರವಣ ಅಂತಂದ್ರೆ ಕೇಳುವಂತಹದ್ದು. ಯಾವ ಮಾತುಗಳನ್ನ ಕೇಳಬೇಕು? ಭವರೋಗದಿಂದ ಪಾರಾಗುವಂತಹ ಮಾತುಗಳನ್ನ ಕೇಳಬೇಕು. ಕೇಳುವಂತಹ ಅವಕಾಶವನ್ನ ನಮ್ಮ ಈ ಜಹೀರಾಬಾದ್ ಲಿಂಗಾಯತ ಸಂಘಟನೆಯ ಎಲ್ಲ ಹಿರಿಯರು, ಎಲ್ಲ ತಾಯಂದಿರು, ಎಲ್ಲ ಯುವಕರು ಸೇರ್ಕೊಂಡು ನೀವು ಮಾಡಿದಿರಿ. ನಾವೀಗಿಲ್ಲಿ ಮೆಟ್ಲು ಹತ್ತಿ ಬರುವಾಗ ನಮ್ಮ ಬರುವಂಥ ಜೊತೆಗಿದ್ದಂಥವ್ರಿಗೆ ಹೇಳ್ತಿದ್ವಿ, ಮೇಲೈತ್ರಿ ಅಪ್ಪರೇ ಅಂದರು. ಪಾಪ ವಯಸ್ಸಾದವರಿಗೆ ಮೆಟ್ಲು ಹತ್ತಿ ಬರೋದು ತ್ರಾಸ ಆಗತ್ತೇನ್ರಿ ಅಂತ ಅಂದಿವಿ ನಾವು. ಏನಿಲ್ಲರಪ್ಪರೇ, ರೂಢಿ ಐತಿ, ಅಭ್ಯಾಸ ಐತಿ, ಹತ್ತಿ ಬರ್ತಾರೆ, ಬಂದು ಕೇಳ್ತಾರೆ ಎನ್ನುವಂತಹ ಮಾತು ಹೇಳಿ. ನೋಡ್ರಿ, ವಯಸ್ಸಾದರೂ ಮೆಟ್ಲು ಹತ್ತಿ ಬಂದು ಕೇಳುವಂತಹ ಶ್ರದ್ಧೆ ಐತಲ್ಲ, ಕೇಳುವಂತಹ ಸಂಸ್ಕಾರ ಐತಲ್ಲ. ನೋಡ್ರಿ, ನೀವೆಲ್ಲ ಎಷ್ಟು ವರ್ಷದಿಂದ ಮಾಡ್ತಿದ್ದೀರೋ ಗೊತ್ತಿಲ್ಲ. ಪ್ರತಿ ವರ್ಷ ನೋಡ್ರಿ, ನಾವು ನಿಮಗೆ ಪರಿಚಿತರಲ್ಲ, ನೀವು ನಮಗೆ ಪರಿಚಯದವರಲ್ಲ. ನೋಡ್ರಿ, ಇದೆಲ್ಲ ನಾವು ನೀವು ಇಲ್ಲಿ ಎದಕ್ಕೆ ಸೇರಿದ್ದೇವೆ ಅಂತಂದ್ರೆ, ಶರಣರ ವಿಚಾರಗಳನ್ನ ಒಂದಿಷ್ಟು ಚಿಂತನ ಮಂಥನ ಮಾಡುವಂತಹ ಒಂದು ಅವಕಾಶ ಇದು. ಇಲ್ಲಿ ಸೇರಿರೋದು ಎದಕ್ಕೆ ಸೇರಿದ್ದೇವೆ? ನನ್ನ ಆಸ್ತಿ ಎಷ್ಟೈತಿ ಅಂತ ಹೇಳ್ಕೊಳಕ್ ಸೇರಿಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತಿ ಅಂತ ನಾವು ಕೇಳಕ್ ಸೇರಿಲ್ಲ. ನೋಡ್ರಿ, ಅಲ್ಲಮ ಪ್ರಭು ಹೇಳಿದ ಹಾಗೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಎನಗೆಯೂ ಗುಹೇಶ್ವರ ಲಿಂಗಕ್ಕೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಇಲ್ಲಿ ನಾವು ನೀವು ಎಲ್ಲರೂ 1 ತಿಂಗಳು ಸೇರಿರುವ ಉದ್ದೇಶ ಏನು ಅಂದ್ರೆ, ಇದು ಭಕ್ತಿಯ ಸಂಬಂಧ, ಇದು ತತ್ವದ ಸಂಬಂಧ. ಆಂಧ್ರ, ತೆಲಂಗಾಣ, ಕರ್ನಾಟಕ, ನೋಡ್ರಿ ಎಂಥ ಸಂಬಂಧ. ಶ್ರವಣ ಮಾಡುವಂತಹ ಭಾಗ್ಯ. ನಾವು ಪ್ರವಚನಕ್ಕೆ ಹೋದಾಗೆಲ್ಲ ಈ ಶ್ರೀಶೈಲ, ಆಂಧ್ರ, ತೆಲುಗು ಭಾಷೆಯ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ಬಗ್ಗೆ ಹೇಳ್ತಾ ಇದ್ವಿ. ನೋಡ್ರಿ, ಈ ಆಂಧ್ರಕ್ಕೂ ಕರ್ನಾಟಕಕ್ಕೂ ಎಂಥ ಅವಿನಾಭಾವ ಸಂಬಂಧ ಐತಿ ಅಂತಂದ್ರೆ, ಎಂಥ ಭಕ್ತಿಯ ಸಂಬಂಧ ಐತಿ ಅಂತ ನಿಮಗೆ ಹೇಳ್ತೀವಿ. ನೋಡ್ರಿ, ಆಂಧ್ರ ಎಲ್ಲಿ, ಕರ್ನಾಟಕ ಎಲ್ಲಿ? ಇಲ್ಲಿ ಬಸವಾದಿ ಶರಣರ ವಿಚಾರಗಳನ್ನ ನೀವೆಲ್ಲರೂ ಕೂಡ ಮಾಡ್ತೀರಿ. ನಮ್ಮ ಅಶೋಕ್ ಬರ್ಶೆಟ್ಟಿಯವರು ವಾಟ್ಸಪ್ಪಿಗೆ ಹಾಕಿದ್ರು, ಆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರು ಬಸವಣ್ಣನವರ ಅಶ್ವಾರೂಢ ಮೂರ್ತಿಯನ್ನು ಅನಾವರಣ ಮಾಡೋದನ್ನು ನೋಡಿ ನಾವಿಷ್ಟು ಸಂತೋಷ ಪಟ್ಟಿದ್ವಿ. ಕರ್ನಾಟಕ ಅಲ್ಲ, ತೆಲಂಗಾಣ ರಾಜ್ಯದೊಳಗ 21ನೇ ಶತಮಾನದೊಳಗ ಬಸವಣ್ಣನವರ ಮೂರ್ತಿಯನ್ನು ಅನಾವರಣ ಮಾಡ್ತಾರೆ ಅಂದ್ರೆ ನಾವೆಷ್ಟು ಹೆಮ್ಮೆ ಪಡಬೇಕು. ನೋಡ್ರಿ, ಬಸವಣ್ಣನವರ ಆ ವ್ಯಕ್ತಿತ್ವ, ಬಸವಣ್ಣನವರ ಆ ಗುಣಗಾನ ಎಷ್ಟು ಕೊಂಡಾಡಿದರೂ ಕೂಡ ಕಡಿಮೆನೆ. ಇಂತಹ ಪರಿಸ್ಥಿತಿಯೊಳಗ ನಾವು ನೀವೆಲ್ಲರೂ ಕೂಡ ಸೇರಿರೋ ಉದ್ದೇಶ ಏನು ಅಂದ್ರೆ, ಅಪ್ಪ ಬಸವಣ್ಣನವರನ್ನ ನಾವ್ಯಾರೂ ಕೂಡ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಭಕ್ತಿ ಅಂದ್ರೆ ಬಸವಣ್ಣ, ಬಸವಣ್ಣ ಅಂದ್ರೆ ಭಕ್ತಿ. ನೋಡ್ರಿ, ನಾವು ನೀವೆಲ್ಲರೂ ಸೇರಿರೋದು ಈ ಸಂದರ್ಭ ಎಂಥದ್ದು ಅಂತಂದ್ರೆ ಬಹಳ ಸಂತೋಷ ಪಡಬೇಕು, ಬಹಳ ಅಭಿಮಾನ ಪಡಬೇಕು. ಅಂತಹ ಬಸವಣ್ಣನವರನ್ನ ನೋಡ್ಲಿಕ್ಕೆ ಎಲ್ಲಿಂದ ಬರ್ತಾರೆ? ಕಾಶ್ಮೀರದಿಂದ. ಯಾರು ಬರ್ತಾರೆ ನಿಮಗೆಲ್ಲ ಗೊತ್ತೈತಿ, ಮೋಳಿಗೆಯ ಮಾರಯ್ಯನವರು ಬರ್ತಾರೆ. ಗುಜರಾತ್ ರಾಜ್ಯದಿಂದ ಆದಯ್ಯ ಶರಣರು ಬರ್ತಾರೆ. ಮಹಾರಾಷ್ಟ್ರದಿಂದ ಉರಿಲಿಂಗ ದೇವಿ, ಉರಿಲಿಂಗ ಪೆದ್ದಿ ಬರ್ತಾರೆ. ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯನವರು ಬರ್ತಾರೆ. ಪಕ್ಕದ ರಾಷ್ಟ್ರ ಆಫ್ಘಾನಿಸ್ತಾನದಿಂದ ಮರಳು ಶಂಕರ ದೇವರು ಬರ್ತಾರೆ. ಹಾಗೆ ಆಂಧ್ರ ಪ್ರದೇಶದಿಂದ ಬಸವಣ್ಣನ ದರ್ಶನ ಮಾಡ್ಕೋಬೇಕು ಅಂತ ಯಾರು ಹೋಗ್ತಾ ಇರ್ತಾರೆ? ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಹೋಗ್ತಾ ಇರ್ತಾರೆ. ತ್ರಿಭಾಷಾ ಪಂಡಿತರವರು, ಕನ್ನಡ, ಸಂಸ್ಕೃತ, ತೆಲುಗು 3 ಭಾಷೆಯ ಪಂಡಿತರು. ಎಂಥ ರೋಮಾಂಚನ ಆಗುತ್ತೆ. ಬಸವಣ್ಣನವರ ವ್ಯಕ್ತಿತ್ವ ಪಂಚಪರುಷ ವ್ಯಕ್ತಿತ್ವ. ಬಸವಣ್ಣನ ವ್ಯಕ್ತಿತ್ವ ಎಂಥದ್ದು ಅಂದ್ರೆ ಪಂಚಪರುಷ ವ್ಯಕ್ತಿತ್ವ. ಹಸ್ತಪರುಷ, ನಯನ ಪರುಷ, ದೃಷ್ಟಿಪರುಷ, ಪಾದಪರುಷ, ವಾಕ್ಪರುಷ, 5 ಸಿದ್ಧಿ ಪುರುಷ ಅಪ್ಪ ಬಸವಣ್ಣ. ವಿಚಾರ ಮಾಡ್ರಿ, ಅವರ ದರ್ಶನ ಮಾಡ್ಕೋಬೇಕು ಅಂತ ಶ್ರೀಶೈಲದ ಏನು ಆಂಧ್ರದಿಂದ ಮಲ್ಲಿಕಾರ್ಜುನ ಪಂಡಿತರಾದರು
ಹೋಗುವಂತಹ ಸಂದರ್ಭದೊಳಗ ಅಪ್ಪ ಬಸವಣ್ಣನವರು ಈ ವಿಭೂತಿಯನ್ನು ನಿಮಗೆ ಕೊಟ್ಟು ಕಳಿಸಿದರೆ ವಿಭೂತಿಯನ್ನ ಧರಿಸ್ಕೊಳ್ರಿ, ಅವ್ರ ದರ್ಶನ ಅಕ್ಕತಿ ಅಂತ ಅನ್ನುವಂತಹ ನಿರೂಪ ಬಂದಾಗ ಎಂತಹ ಪವಾಡ, ಬಸವಣ್ಣನವರ ದರ್ಶನ ಮಾಡ್ಕೋಬೇಕು ಅಂತ ಇಲ್ಲಿಂದ ಆಂಧ್ರದಿಂದ ಕಲ್ಯಾಣಕ್ಕೆ ಹೋಗುವಂತಹ ಸಂದರ್ಭದೊಳಗ ಜಂಗಮರು ಅಲ್ಲಿಂದ ಬಂದಂತಹ ಭಕ್ತರು ಮಲ್ಲಿಕಾರ್ಜುನ ಪಂಡಿತರಾದ್ರಾಗ ಅಪ್ಪ ಇದು ಬಸವಣ್ಣನ ಪರ್ಶದಿಂದ ಬಸವಣ್ಣ ಹಸ್ತ ಮುಟ್ಟಿ ಬಸವಣ್ಣನ ಪಾದಸ್ಪರ್ಶ ಬಸವಣ್ಣನ ಹಸ್ತ ಪರುಷದಿಂದ ಈ ವಿಭೂತಿಯನ್ನ ಕೊಟ್ಟಿದಾರ, ತಾವು ಧರಿಸ್ಕೊಳ್ರಪ್ಪ, ವಿಭೂತಿಯನ್ನ ಧರಿಸ್ಕೊಳ್ರಿ, ಬಸವಣ್ಣನ ಸಾಕ್ಷಾತ್ಕಾರ ಆಗ್ತತಿ ಅಂತ ಹೇಳಿ ಬಸವಣ್ಣನವರ ಹಸ್ತದಿಂದ ಲಿಂಗ ಪೂಜೆ ಹಸ್ತದಿಂದ ಸಂಸ್ಕಾರ ನೋಡ್ರಿ ಹೆಂಗೈತಿ. ಇಲ್ಲಿ ಈಗ ಪೂಜೆ ಮಾಡುವಾಗ ಸಂಸ್ಕಾರ ಅಂತಾರೆ. ಇದು ಅವ್ರು ಏನು ನಿರೂಪಣೆ ಮಾಡ್ತಿದ್ರು ಸರ್ ಸೋಮಶೇಖರ್ ಸರ್ ಅಂದ್ರೆ ಪೂಜ್ಯರ ಲಿಂಗ ಹಸ್ತದಿಂದ ಅಂತ ಸಂಬೋಧನೆ ಮಾಡ್ತಾ ಇದ್ರು. ಇದು ಸಂಸ್ಕಾರ. ಇದು ನೋಡ್ರಿ, ಪೂಜ್ಯರ ಲಿಂಗ ಹಸ್ತದಿಂದ ಬಸವಣ್ಣನವರ ಮೂರ್ತಿಗೆ ಪೂಜೆ ಎನ್ನುವಂತಹ ಸಂಸ್ಕಾರ. ಬಸವಣ್ಣನ ಹಸ್ತ ಅದು ಸಾಮಾನ್ಯ ಹಸ್ತ ಅಲ್ಲ, ಬಸವಣ್ಣ ಮುಟ್ಟಿದ್ದು ಅದು ಪರುಷ ಆಗ್ತಾ ಇತ್ತು ಅನ್ನುವಂಥದ್ದು. ಹಾಗೆ ಬಸವಣ್ಣನವರು ಕರುಣಿಸಿರುವಂತಹ ಅಷ್ಟಾವರಣದೊಳಗ ಬಹುಮೂಲ್ಯ ಪಾತ್ರವನ್ನು ವಹಿಸುವಂತಹ ವಿಭೂತಿಯನ್ನ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ವಿಭೂತಿಯನ್ನ ಧರಿಸ್ಕೊಳ್ಳುವಾಗ ಹಂಗ ಧರಿಸ್ಕೊಳ್ಳೋದಿಲ್ಲ, ಬಸವ 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 ಅನ್ಕೋಂತ ಹಣೆಗೆ ವಿಭೂತಿಯನ್ನ ಧರಿಸ್ಕೊಳ್ತಾರೆ. ಎಂಥ ಶಕ್ತಿ ಅಂದ್ರೆ ಯಾವಾಗ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಬಸವ 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 ಅನ್ಕೊಂತ ವಿಭೂತಿ ಧರಿಸ್ತಾರೋ ಆ ಕ್ಷಣ ಕನ್ನಡದ ಗಾಳಿಗಂಧನೂ ಗೊತ್ತಿರಲಾರ್ದಂತಹ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರಿಗೆ ಅಪ್ಪ ಬಸವಣ್ಣನವರು ಕರುಣಿಸಿರುವ ವಿಭೂತಿ ಧಾರಣೆಯನ್ನ ಮಾಡಿದ ಕ್ಷಣದಿಂದ ಲೀಲಾಜಾಲವಾಗಿ ಕನ್ನಡ ಮಾತಾಡೋದನ್ನ ಕಲಿತಾರೆ ಅಂತಂದ್ರೆ ಬಸವಣ್ಣನ ಶಕ್ತಿ ಎಷ್ಟು ದೊಡ್ಡದಿರಬಹುದು ವಿಚಾರ ಮಾಡಿರಿ. ಕನ್ನಡ ಬರೋದಿಲ್ಲ, ತೆಲುಗು ಬರುತ್ತೆ, ಸಂಸ್ಕೃತ ಬರ್ತತಿ, ಬಸವನಾಮಸ್ಮರಣೆಯ ಆ ಬಸವಣ್ಣ ಕೊಟ್ಟ ಆ ವಿಭೂತಿಯ ಧಾರಣೆಯಿಂದ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಕನ್ನಡ ಭಾಷೆಯನ್ನ ಬಲ್ಲವರಾಗ್ತಾರೆ ಅಂದ್ರೆ ಬಸವಣ್ಣನ ವ್ಯಕ್ತಿತ್ವ ಎಂಥದ್ದು, ಬಸವಣ್ಣನ ಏನು ಆ ಗುಣಗಾನ ಎಷ್ಟು ಮಾಡಿದರೂ ಕೂಡ ಕಡಿಮೆನೆ. ನೀವೆಲ್ಲರೂ ಕೂಡ ಈ ಜಹೀರಾಬಾದೊಳಗ ಒಂದು ತಿಂಗಳು ನೋಡ್ರಿ ಬಸವಣ್ಣನವರ ವಿಚಾರಗಳನ್ನ ನೀವು ತಿಳ್ಕೊಳ್ಳೋದು ದೊಡ್ಡದಲ್ಲ. ನೀವು ಭಾಳ ಸಂತೋಷ ಪಡಬೇಕು, ಭಾಳ ಅಭಿಮಾನ ಪಡಬೇಕು. ಮೊನ್ನೆ ಕಳೆದ ಬಸವ ಜಯಂತಿಯನ್ನು ನಾವೆಲ್ಲ ಆಚರಿಸಿದ್ವಿ. ದಯವಿಟ್ಟು ಮೊಬೈಲ್ ನೋಡ್ರಿ, ಆಫ್ ಮಾಡ್ರಿ ಅಥವಾ ಸೈಲೆಂಟ್ ಮಾಡಿಟ್ರು ನೋಡ್ರಿ. ಈಗ ಒಬ್ಬರದು ಮೊಬೈಲ್ ರಿಂಗ್ ಟೋನ್ ಆಯಿತು ಅಂದರೆ ನಮ್ಮೆಲ್ಲರ ಗಮನ ಮೊಬೈಲ್ ಕಡೆ ಹೋಗುತ್ತೆ. ಇದು ತೊಂದರೆ ಅಲ್ಲ. ಇದು ನಾವೆಲ್ಲ ಬಸವ ಜಯಂತಿಯನ್ನ ಮಾಡುವಂತಹದ್ದು ವಿಶೇಷ ಅಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ, ಬಸವ ಜಯಂತಿಯನ್ನ ನಾವು ಮೊನ್ನೆ ಚಿಕ್ಕಮಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಜರ್ಮನ್ ದೇಶದೊಳಗೆ ವಿಚಾರ ಮಾಡ್ರಿ, ಜರ್ಮನ್ ದೇಶದೊಳಗ ಕರ್ನಾಟಕದಿಂದ ದುಡಿಲಿಕ್ಕೆ ಉದ್ಯೋಗಕ್ಕೆ ಹೋದಂತಹ ಕನ್ನಡಿಗರೆಲ್ಲ ಸೇರಿ ಒಂದು ಸಂಘ ಮಾಡ್ಕೊಂಡಾರೆ. ಜರ್ಮನ್ ದೇಶದೊಳಗ ಅವರೆಲ್ಲ ಸೇರಿ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರ ದ್ಯೋತಕವಾಗಿ ನಮ್ಮ ದೇಶದೊಳಗಲ್ಲ, ಇಲ್ಲಿ ಉದ್ಯೋಗಕ್ಕೆ ಹೋದ ಜರ್ಮನ್ ದೇಶದೊಳಗಿರುವಂತಹ ಕನ್ನಡಿಗರೆಲ್ಲ ಸೇರಿ ಬಸವ ಜಯಂತಿಯನ್ನು ಎಲ್ಲಿ ಆಚರಿಸಿದ್ರು ಅಂದ್ರೆ ಜರ್ಮನ್ ದೇಶದೊಳಗೆ ಆಚರಿಸ್ತಾರೆ ಅಂದ್ರೆ ನಾವು ಹೆಮ್ಮೆ ಪಡಬೇಕಲ್ಲ. ಯಾಕೆ? ಬಸವಣ್ಣ ಕೇವಲ ಲಿಂಗಾಯತರ ಸ್ವತ್ತಲ್ಲ, ಬಸವಣ್ಣ ಕೇವಲ ಕರ್ನಾಟಕದ ಸ್ವತ್ತಲ್ಲ. ಒಂದು ದಿವಸ ನೆನಪಿಟ್ಟುಕೊಳ್ರಿ, ಬಸವಣ್ಣನನ್ನ ಇಂದಿಗೂ 2 ಕಾಲಿನ 4 ಕಾಲಿನ ಎತ್ತು ಅನ್ನುವಂತಹ ದಿನಮಾನದೊಳಗ ನೆನಪಿಟ್ಟುಕೋಬೇಕು. 21ನೇ ಶತಮಾನದೊಳಗೂ ಕೂಡ ಬಸವಣ್ಣನನ್ನ 4 ಕಾಲಿನ ಎತ್ತು ಅನ್ನುವಂತಹ ಅಜ್ಞಾನದ ಪರಮಾದಿಯೊಳಗ ನಾವಿದ್ದೇವೆ, ನೆನಪಿಟ್ಟುಕೋಬೇಕು. 21ನೇ ಶತಮಾನದೊಳಗ ಬಸವಣ್ಣ ಎತ್ತಲ್ಲ, ಕೆಳಗೆ ಬಿದ್ದ ಸಮಾಜವನ್ನ ಮೇಲಕ್ಕೆತ್ತಿದ ಮಹಾಪುರುಷ ಅನ್ನೋದನ್ನ ನಾವು ಬಹಳ ಹೆಮ್ಮೆಯಿಂದ ಗೌರವದಿಂದ ಹೇಳಬೇಕು. ಅಂತಹ
ಬಸವಾದಿ ಶರಣರ ವಿಚಾರಗಳನ್ನು ನಾವು ನೀವೆಲ್ಲರೂ ಕೂಡ ಕೇಳುವಂತಹ ಒಂದು ಸದವಕಾಶ, ಕೇಳುವಂತಹ ಭಾಗ್ಯ ನಿಮ್ಮೆಲ್ಲರಿಗೂ ಕೂಡ ಏನು ಬಂದಿರುವಂತಹದ್ದು. ಈ ಅವಕಾಶವನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡಿದ್ದೇವೆ, ಅದಕ್ಕೆ ನೆನಪಿಟ್ಟುಕೋಬೇಕು. ಹಿಂಗ ಒಂದು ಹಳ್ಳಿಗೆ ಪ್ರವಚನಕ್ಕೆ ಹೋದಾಗ ಕಿವಿ ಏನು ಅನಾಹುತ ಮಾಡ್ತಾವ ಅನ್ಲಿಕ್ಕೆ ನಿಮಗೆ ಹೇಳಿದ್ದು. ಕಿವಿ ಒಂದು ಹೊಲಕ್ಕೆ ಸಾಯಂಕಾಲ ವಾಕಿಂಗ್ ಹೋಗೇವಿ. ಅವನೊಂದು 100 ಎಕರೆ ಆಸ್ತಿ ಐತಿ. 100 ಎಕರೆ ಹೊಲದೊಳಗೆ ತಾನ ನಿಂತಾನ. ವಯಸ್ಸು ಎಷ್ಟಾಗೈತಿ? ಒಂದು 70-80 ವಯಸ್ಸಾಗೈತಿ. ಕಿವಿ ಕೇಳಲಿಲ್ಲ ಅಂದ್ರೆ ಏನು ಅನಾಹುತ ಆಕತಿ ಅಂತ ಅನ್ಲಿಕ್ಕೆ. ಕಿವಿ ಇದ್ದಾಗನ ಚಲೋ ಮಾತು ಕೇಳಬೇಕು. ಕಿವಿ ಇದ್ದಾಗ ಕೇಳಲಿಲ್ಲ ಅಂದ್ರೆ ಏನಾಕತಿ? ವಯಸ್ಸು ಎಷ್ಟಾಗೈತಿ? 80 ಆಗೈತಿ. ಹೊಲದೊಳಗೆ ತನ್ನ 100 ಎಕರೆ ಹೊಲದೊಳಗೆ ನಿಂತಾನ. ಭಾಳ ಚಂದ ಪೈರು, ಭಾಳ ಚಂದ ಬೆಳೆ ಬಂದತಿ. ನಾವು ಆ ಬೆಳೆಯನ್ನೆಲ್ಲ ನೋಡಿ ಎಷ್ಟು ಚಂದ ಬೆಳೆ ಬಂದತ್ತಪ್ಪ ಅಂತ ಕೇಳ್ತೇವೆ. ನಾವೇನು ಕೇಳಕ್ ಕುಂತೇವಿ? ಈ ಹೊಲದೊಳಗೆ ಬೆಳೆ ಭಾಳ ಚಲೋ ಬಂದತ್ತಪ್ಪ ಅಂತ ನಾವು ಕೇಳಕ್ ಕುಂತೇವಿ. ಕಿವಿ ಕೇಳಲಾರ್ದ ಅನಾಹುತ ಏನಾಕತಿ ಅಂತಂದ್ರೆ, ನಾವು ಕೇಳಿದ್ದೇನು ಬೆಳೆ ಭಾಳ ಚಲೋ ಬಂದತಿ ಅಂತ ಕೇಳಕ್ ಕುಂತೇವಿ. ಕಿವಿ ಕೇಳಲಾರ್ದ ಆ ಕಿವುಡ ಏನು ಉತ್ತರ ಕೊಡಕ್ ಕುಂತಾನಂದ್ರ, ಇದೆಲ್ಲ ನಂದರೇ ಅಪ್ಪರೇ ಅಂತ ಅನ್ನಕ್ ಕುಂತಾನ. ಕಿವಿ ಕೇಳಲಿಲ್ಲ ಅಂದ್ರೆ ಏನು ಅನಾಹುತ ಆಕತಿ ಅಂತ ಅನ್ಲಿಕ್ಕೆ. ನಾವೇನು ಕೇಳೇವಿ? ಬೆಳೆ ಭಾಳ ಚಲೋ ಬಂದತ್ತಲ್ಲಪ್ಪ ಅಂತ ನಾವು ಕೇಳಕ್ ಕುಂತೇವಿ. ಅಪ್ಪರೇ ಇದು ಎಲ್ಲ ನಂದ ಅಂತ ನಾವು ಕೇಳಕ್ ಕುಂತೇವಿ. ಎರಡೇ ಪ್ರಶ್ನೆ ಏನು ಕೇಳಿದ್ವಿ? ಅವನಿಗೆ ಹೇಳೋದು ಕೇಳಿ ನಮಗೆ ಗೊತ್ತಾಯ್ತು, ಇವನಿಗೆ ಕಿವಿ ಕೇಳೋದಿಲ್ಲ ಅಂತ ಗೊತ್ತಾಯ್ತು. ವಯಸ್ಸಾಗೈತಿ, 70-80 ವಯಸ್ಸಾಗೈತಿ. ನೆಕ್ಸ್ಟ್ ಏನು ಕೇಳಿದ್ವಿ ಅಂತಂದ್ರೆ, ನಿನ್ನ ಹೆಸರು ಏನಪ್ಪ ಅಂತ ನಾವು ಕೇಳಿದ್ವಿ. ನಾವೇನು ಕೇಳಿದ್ವಿ? ನಿನ್ನ ಹೆಸರು ಏನಪ್ಪ ಅಂತ ನಾವು ಕೇಳಿದ್ವಿ. ಅವನು ಏನು ಉತ್ತರ ಕೊಡಬೇಕು? ಅಪ್ಪರೇ ನನಗೆ 4 ಜನ ಮಕ್ಕಳದಾರ ಅಂತ ಹೇಳ್ದ. ನಾವು ಕೇಳಿದ್ದೇನು? ನಿನ್ನ ಹೆಸರು ಏನು ಅಂತ ನಾವು ಕೇಳೇವಿ. ಅವನೇನು ಉತ್ತರ ಕೊಡಕ್ಕೆ ಕುಂತಾನ? ಅಪ್ಪರೇ ನನಗೆ 4 ಜನ ಮಕ್ಕಳದಾರೆ ಅಂತ. ನಮಗೆ ಗೊತ್ತಾಯ್ತು, ಪಕ್ಕ ಗೊತ್ತಾಯ್ತು, ಇವನಿಗೆ ಕಿವಿ ಕೇಳೋದಿಲ್ಲ ಅಂತ ಗೊತ್ತಾಯ್ತು. ಸಮೀಪ ಹೋಗಿ ಕಿವಿಯಾಗ ಜೋರಾಗಿ ಕೇಳಿದ್ವಿ, ಹೊಲ ಭಾಳ ಚಂದ ಐತಿ ಅಂದಾಗ, ಹೌದ್ರಿ ಅಪ್ಪರೇ ಇದೆಲ್ಲ ನಂದ ಹೊಲ. ಕಿವಿಯಾಗ ಓದಿದ ಮೇಲೆ ಅವನಿಗೆ ಗೊತ್ತಾಯ್ತು. ಅದಕ್ಕೆ ನಿಮಗೆ ಹೇಳೋದೇನು ಅಂತಂದ್ರೆ, ಕೇಳಬೇಕು. ಯಾವಾಗ ಕೇಳಬೇಕು? ಇಲ್ಲೆಲ್ಲ ನೀವೆಲ್ಲ ಬಂದು ಕುಂತು ಕೇಳಕ್ಕೆ ಕುಂತೀರಿ. ಇಲ್ಲಿ ನಿಮ್ಮ ಮುಖಗಳನ್ನು ನೋಡ್ತಾ ಇದ್ರೆ ಎಂಥೆಂಥವ್ರು ಬಂದಿರಿ, ಯಾರ್ಯಾರು ಬಂದಿರಿ ಅಂತ ನೋಡಿದ ಕೂಡಲೇ ಗೊತ್ತಾಕತಿ. ಕೇಳುವ ವಯಸ್ಸೊಳಗೆ ಕೇಳದೆ ಹೋದ್ರೆ ಏನು ಅನಾಹುತ ಆಕತಿ ಅಂತ ಅನ್ಲಿಕ್ಕೆ ಮನ್ಯಾಗ ಅಂತಿರ್ತಾರೆ. ಏನು ಅಂತಿರ್ತಾರೆ? ಅಲ್ಲಿ ಜಹೀರಾಬಾದ್ ಬಸವೇಶ್ವರ ಮಂಟಪದೊಳಗೆ ಪ್ರವಚನ ಶುರುವಾಗೈತಿ, ವಿಚಾರಗಳು ಶುರುವಾಗ್ಯಾವ. ಹೋಗಿ ಕೇಳೋಗ್ರಿ ಅಂದಾಗ ನೀವು ಅಂತಿರ್ತೀರಿ. ಮತ್ತೊಬ್ಬರಿಗೆ, ಕಡಿಮೆ ವಯಸ್ಸಿನವ್ರಿಗೆ ಅಂತಿರ್ತೀರಿ, ನಮ್ದು ಇದು ಕೇಳೋ ವಯಸ್ಸಲ್ಲ, ನೀವು ಕೇಳೋಗ್ರಿ. ಯಾವಾಗ ನೀವು ಕೇಳೋಗ್ರಿ? ಕಿವಿ ಕೇಳಾಕ ಬರ್ಲಾರ್ದಂಗ ಆದಾಗ ಏನನ್ನೋದು? ಕೇಳೋಗ್ರಿ. ಆದ್ರೆ ಯಾವಾಗ ಕೇಳಬೇಕು? ಕಿವಿ ಚಂದ ಇದ್ದಾಗ ಕೇಳಬೇಕಲ್ಲ. ಯಾಕ? ಎಷ್ಟು ವಿಚಿತ್ರ ನೋಡ್ರಿ, ವಿಚಾರ ಮಾಡ್ರಿ. ನೀವು ವಿಚಾರ ಮಾಡ್ರಿ. ತಲೆಯನ್ ಕೂದಲು ಬೆಳ್ಳಗಾಕ್ಕವು, ಎಲ್ಲರೂ ಬೆಳ್ಳಗಾಕ್ಕವು. ಬಣ್ಣ ಹಚ್ಕೊಂಡ್ರು ಬೆಳ್ಳಗಾಕ್ಕವು, ಹಚ್ಕೊಳ್ಳಿಲ್ಲ ಅಂದ್ರೂ ಬೆಳ್ಳಗಾಕ್ಕವು. ಎರಡೂ ಕಣ್ಣು ಮಂಜಕ್ಕವು ಅಲ್ಲ, ಮಂಜಕ್ಕವು. ನಮಗೆಲ್ಲ ಚಸ್ಮಾ ಬರ್ತಾವ. 40 ಆತು ಅಂದ್ರೆ ಈಗಿನ ಫುಡ್ಡಿಗೆ, ಈಗಿನ ಆಹಾರಕ್ಕೆ ಚಸ್ಮಾ ಬರ್ತಾವ. ಇನ್ನು 60 ವಯಸ್ಸಾತು ಅಂದ್ರೆ ಬಾಯನ್ ಹಲ್ಲು ಒಂದೊಂದ ಉದ್ರಾಕ್ ಶುರುವಾಕ್ಕವು. ಇನ್ನು 70 ಆಯ್ತು ಅಂದ್ರೆ ಕಿವಿ 2 ಮಂದಾಗಕ್ಕೆ ಶುರುವಾಕ್ಕವು. ಅದಕ್ಕೆ ಬಸವಣ್ಣ ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೋರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದಪ್ಪಳಿಯದ ಮುನ್ನ ಪೂಜಿಸುವಂದ ಮುನ್ನನ ಮಾಡು. ಯಾಕ? ಕಿವಿ ಮಂದಾಗೋದಕ್ಕಿಂತ ಮುಂಚೆ ವಿಚಾರಗಳನ್ನ ಕೇಳು, ಕಣ್ಣು ಮಂಜಾಗೋದಕ್ಕಿಂತ ಮುಂಚೆನ ವಿಚಾರಗಳನ್ನ ಕೇಳು. ವಯಸ್ಸಾದ ಮೇಲೆ ಕೇಳ್ತೀವಿ ಅಂದ್ರೆ ಆಗೋದಿಲ್ಲ. ಯಾಕೆ? ಭವರೋಗದಿಂದ ಪಾರಾಗಬೇಕಾಗೈತಿ. ಈ ಶ್ರವಣ ಭಕ್ತಿ ಕೇಳೋದು ಬಹಳ ಮಹತ್ವ. ಏನು? ಕೇಳದೆ ಹೋದ್ರೆ ವಿದ್ಯಾವಂತನಾಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಕೇಳದೆ ಹೋದ್ರೆ ಬುದ್ಧಿವಂತನಾಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಕೇಳದೆ ಹೋದ್ರೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ?
ಕೇಳುವಂತಹ ಶಕ್ತಿ ಭಗವಂತ ಕೊಟ್ಟಾನೆ. ಅದಕ್ಕೆ ಶ್ರವಣ ಭಕ್ತಿ, ನಮ್ಮ ಹಿರಿಯರು ಶ್ರವಣ ಭಕ್ತಿ ಬಹಳ ಕೇಳ್ರಿ, ಕಡಿಮೆ ಮಾತಾಡ್ರಿ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಈ ವಿಚಾರಗಳನ್ನ ನೀವೆಲ್ಲರೂ ಕೂಡ ಒಂದು ತಿಂಗಳ ಪರ್ಯಂತರ ಕೇಳೋರಿದ್ದೀರಿ. ಕಿವಿ ಚಂದಿದ್ದಾಗನ ಕೇಳಬೇಕು. ಯಾರ ಮಾತು ಕೇಳಬೇಕು? ಶರಣರ ವಚನಗಳನ್ನ ಕೇಳಬೇಕು. ನೋಡ್ರಿ, ಬಸವಾದಿ ಶರಣರ ತತ್ವ ಚಿಂತನೆ ಅನ್ನುವಂಥ ವಿಚಾರಗಳನ್ನ ನಿಮಗೆಲ್ಲ ಇಟ್ಟಿದ್ದಾರೆ. ಅಲ್ಲಿಂದ ನಾವು ಬಂದಿದ್ದೇವೆ. ಬೆಳಗಾವಿ ಜಿಲ್ಲೆ, ಕರ್ನಾಟಕದ 450 ಕಿಲೋಮೀಟರ್ ಪ್ರಯಾಣ ಮಾಡಿ ಇಲ್ಲಿ ಬಂದಿದ್ದೇವೆ. ಯಾಕೆ ಅಂತಂದ್ರೆ, ನೀವು ಕೇಳೋರದಿರಿ. ನಮಗೆ ಜಹೀರಾಬಾದ್ ಈ ನಿಮ್ಮ ಸಂಘಟನೆಯ ಬಗ್ಗೆ ನಾವು ಬಂದ ಕೂಡಲೇ ನಮ್ಮ ಅಶೋಕ್ ಬರ್ಶೆಟ್ಟಿಯವರು, ಬಸವರಾಜ್ ಮಠಪತಿಯವರು, ಇನ್ನೂ ಒಂದು 5-6 ಜನ ಶರಣರು ಹೊಸದಾಗಿ ಬಂದೆ. ಅವ್ರ ಹೆಸರು ಅಷ್ಟು ಗೊತ್ತಿಲ್ಲ ಪಾಪ. ನೋಡ್ರಿ, ನಾವು ಅಲ್ಲಿಂದ ಕಾರು ತಗೊಂಡು ಬರ್ತಿದ್ದಂಗೆನೆ ಎಂಟ್ರನ್ಸ್ ಒಂದು 5-6 ಜನ ಬಂದು ಬೈಕ್ನ ಕರ್ಕೊಂಡ್ಬಂದು ನಮ್ಮನ್ನು ವೆಲ್ಕಮ್ ಮಾಡಿಕೊಂಡು, ಸ್ವಾಗತ ಮಾಡಿಕೊಂಡು ಕರ್ಕೊಂಡು ಬಂದು ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ನೋಡಿ, ಅಲ್ಲಿಂದ ನಾವಿಲ್ಲಿ ಬಂದಿದ್ದು ಯಾವ್ದ್ರ ಸಲುವಾಗಿ ಅಂತಂದ್ರೆ, ಶರಣರ ವಿಚಾರಗಳನ್ನ ಕೇಳುವಂತಹ ಭಕ್ತಿ ಐತಲ್ಲ, ಕೇಳುವಂತಹ ಸಂಸ್ಕಾರ ಐತಲ್ಲ, ನಾವು ನೀವು ಇಲ್ಲಿ ಕೇಳುವಂತಹ ಉದ್ದೇಶ, ಸೇರುವಂತಹ ಉದ್ದೇಶ ಏನು ಅಂತಂದ್ರೆ, ಶ್ರವಣ ಮಾಡಲಿಕ್ಕೆ ನೀವು ಬಂದಿರಿ, ನೀವು ಶ್ರವಣ ಮಾಡಲಿಕ್ಕೆ ಬರ್ತೀರಿ ಅಂತ ನಾವು ಬಂದೇವಿ. ಇದಕ್ಕೆ ಸಂಸ್ಕಾರ ಅಂತ ಕರೀತಾರೆ, ಇದಕ್ಕೆ ಭಕ್ತಿ ಅಂತ ಕರೀತಾರೆ. ನಾವೇನು ಅವ್ರಿಗೆ ಹೇಳಿರಲಿಲ್ಲ. ನಾವು ಬಸವರಾಜ್ ಮಠಪತಿ ಅವರಿಗೆ, ಅಶೋಕ್ ಬರ್ಶೆಟ್ಟಿ ಅವರಿಗೆ ಸುಮ್ಮನೆ ನೀವು ಲೊಕೇಶನ್ ಕಳಿಸ್ರಿ, ನಾವು ತೊಗೊಂಡು ಬರ್ತೀವಿ, ಹಾಕ್ಕೊಂಡು ಬರ್ತೀವಿ, ಇಲ್ಲರಿ ಅಪ್ಪರೇ ನೀವು ಇಲ್ಲಿ ತನಕ ಬರ್ರಿ, ನಾವು ಅಲ್ಲಿಂದ ಕರ್ಕೊಂಡು ಬರ್ತೀವಿ ಅಂತ 4 ಜನ ಬೈಕ್ ತಗೊಂಡು ಬಂದು ಕರ್ಕೊಂಡು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು. ಸುಮ್ಮನೆ ನಾವು ಸಹಜ ಆ ಮನೆಯೊಳಗೆ ನಮಗೊಂದು ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಯಾರ. ಅಲ್ಲಿ ಕುತ್ಕೊಂಡಾಗ ಅವ್ರು ಹೇಳಿದರು, ನಿಮ್ಮ ಕಾರ್ಯಕ್ರಮದ ರೂಪರೇಷೆ ಏನೇನು, ಹೇಗೆ ಅಂತ ಕೇಳಿದಾಗ, ಅಪ್ಪರೇ 7 ಗಂಟೆಯಿಂದ 8:30 ಒಳಗೆ ನಾವು ಮುಗಿಸ್ತೇವೆ. ಏನೇನು ವಿಧಿವಿಧಾನ ಮಾಡ್ತೀರಿ? ಪ್ರಾರ್ಥನೆ ಮಾಡ್ತೀವಿ, ಪ್ರವಚನ ಇರುತ್ತೆ, ಪ್ರವಚನ ಮುಗಿದ ಮೇಲೆ ಪ್ರಸಾದ ವ್ಯವಸ್ಥೆ. ನಾವು ಅವ್ರಿಗೆ ಮಾತಾಡುವಾಗ ಅಂದ್ವಿ, ಅಲ್ರಿ ಪ್ರವಚನ ಮುಗಿದ ಮೇಲೆ 1 ತಿಂಗಳು ಪ್ರಸಾದ ವ್ಯವಸ್ಥೆ ಮಾಡ್ತೀರಾ ಅಂದ್ವಿ. ಹೌದು, 1 ತಿಂಗಳು ಪ್ರಸಾದ ಮಾಡ್ತೀವಿ. ಅವಾಗ ನಾವು ಒಂದೇ ಮಾತು ಹೇಳಿದ್ವಿ, ಅಲ್ರಿ ಡೈಲಿ ಪ್ರವಚನ ಮುಗಿದ ಮೇಲೆ ಡೈಲಿ ಪ್ರಸಾದ ವ್ಯವಸ್ಥೆ ಮಾಡ್ಬೇಕಾದ್ರೆ ಖರ್ಚು ಭಾಳ ಬರ್ತಿರ್ಬೇಕಲ್ಲ ಅಂತಂದ್ರೆ, ನಾವು ಮಾಡ್ತೀವ್ರಿ ಅಪ್ಪರೇ ಅಂತಂದ್ರು. ಅಲ್ರಿ ಖರ್ಚು ಭಾಳ ಬರ್ತಿರ್ತ ಅಂದ್ರೂ ನಾವು ಮಾಡ್ತೀವಲ್ಲ ಅಂತಂದ್ರು. ಅವಾಗ ನಾವು ಒಂದು ಮಾತು ಹೇಳಿದ್ದೀವಿ ಅವ್ರಿಗೆ, ಬಸವಣ್ಣ ಕಲಿಸಿದ್ದು ನಮಗೇನು ಅಂದ್ರೆ ಇದನ್ನೇ ಕಲಿಸಿದ್ದು, ಕಾಯಕ ದಾಸೋಹ. ಇದನ್ನೇ 12ನೇ ಶತಮಾನದಾಗ ಬಸವಣ್ಣನವರು ನಮಗೆ ಕಲಿಸಿ ಹೋದ್ರು. ಅವಾಗ ಅವ್ರಿಗೆ ಹೇಳಿದ್ವಿ ನಾವು, 1 ತಿಂಗಳು ಪ್ರಸಾದ. ನಮ್ಮ ಕಡೆ ನಾವೆಲ್ಲೇ ಪ್ರವಚನಕ್ಕೆ ಹೋದ ಪದ್ಧತಿ ಹೇಳ್ತೇವೆ ನಿಮಗೆ. ನಾವು ಓದಲ್ಲಿ ಹೆಂಗಿರುತ್ತಂದ್ರೆ, 4 ಸೋಮವಾರ ಮಾಡ್ತಾರೆ ಪ್ರಸಾದ, ಇಲ್ಲ ಕೊನೆಗೆ ಮಂಗಲಕ್ಕೆ ಮಾಡ್ತಾರೆ, ಮುಗೀತು. ನೀವು 1 ತಿಂಗಳು ಪ್ರಸಾದ ಮಾಡೋಕ್ಕೆ ಗಟ್ಟಿಯಾಗಿರಲ್ಲ. ನಾವು ಅಲ್ಲಿಗೂ ಕೇಳಿದ್ವಿ, ನಮ್ಮ ವೈಜ್ನಾಥ್ ಅಪ್ಪರಿಗೆ ಎಲ್ಲ ಖರ್ಚು ಬಂದ್ರೆ ನಾವು ಮಾಡ್ತೀವಿ, ಕೊಡೋರು ಗಟ್ಟಿ ಅದಾರ. ನೋಡ್ರಿ, 1 ತಿಂಗಳು ಪ್ರಸಾದ ಮಾಡ್ತಿರಲ್ಲ, ನೀವು ಗಟ್ಟಿ ಅದಿರಲ್ಲ. ಬಹಳ ಆನಂದ ಆಯ್ತು, ಬಹಳ ಸಂತೋಷ ಆಯ್ತು. ನೋಡ್ರಿ, 1 ತಿಂಗಳು ನಾವು ನೀವೆಲ್ಲರೂ ಕೂಡ ಇಲ್ಲಿ ಸೇರ್ತೀವಿ. ಸೇರಿ ಗುರುಗಳಿಂದ ಜ್ಞಾನದಾಸೋಹ, ನಂತರ ನಿಮ್ಮೆಲ್ಲರಿಂದ ಅನ್ನದಾಸೋಹದ ಕಾರ್ಯವನ್ನು ನಾವು ನೀವೆಲ್ಲರೂ ಕೂಡ ಮಾಡುವಂತಹ ಒಂದು ಅವಕಾಶ. ಅದಕ್ಕೆ ಬಸವಣ್ಣ ಯಾರನ್ನ ಕೊಂಡಾಡ್ತಾನೆ ಅಂದರೆ, ನೋಡಿ ನೆನಪಿಟ್ಕೋಬೇಕು, ಬಸವಣ್ಣ ಪ್ರಾಣ ಹೋದಂಗಾತು, ಹೋದ ಪ್ರಾಣ ಬಂದಂಗಾತು ಅಂತಾನೆ ಬಸವಣ್ಣನವರು. ಯಾರನ್ನ? ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು ಅಂತಾನ ಬಸವಣ್ಣ. ರಾಜನನ್ನು ನೋಡಿ ನನಗೆ ನಿಧಿ ನಿಧಾನ ಕಂಡಂಗಾಯ್ತು ಅನ್ಲಿಲ್ಲ, ಮಂತ್ರಿಯನ್ನ ನೋಡಿ ನನಗೆ ಸಂಪತ್ತು ಕಂಡಂಗಾಯ್ತು ಅನ್ಲಿಲ್ಲ. ಯಾರು ಕಾಯಕ ಮಾಡ್ತಾರ, ಯಾರು ದಾಸೋಹ ಮಾಡ್ತಾರ ಅಂತ ಭಕ್ತನ ಕಂಡ್ರೆ ನನಗೆ ಸಂಪತ್ತು ಬಂದಂಗಾಯ್ತು ಅಂತಾನ ಬಸವಣ್ಣ. ನೀವು ಜಹೀರಾಬಾದದ ಭಕ್ತರು ಏನೇ ಇರಲಿ, 1 ತಿಂಗಳು ಪ್ರಸಾದ ಮಾಡ್ತೀರಿ, ಗುರುವಿನ ಮೂಲಕ ಉಪದೇಶವನ್ನ, ವಚನಗಳ ಚಿಂತನೆಯನ್ನ ಕೇಳ್ತೀರಿ. ಇಲ್ಲಿ 1 ತಿಂಗಳು ಅನ್ನದಾಸೋಹ, ಜ್ಞಾನದಾಸೋಹ ಎರಡೂ ನಿರಂತರವಾಗಿ ಸಾಗುತ್ತೆ. ಅದಕ್ಕೆ ಬಸವಣ್ಣ ದೊಡ್ಡವಾಗಿದ್ದ್ಯಾಕೆ? ಬಸವಣ್ಣನ ಹತ್ರ ಎಲ್ಲರೂ ಬಂದರು. ಯಾಕೆ ಬಂದರು ಅಂದ್ರೆ, ಬಸವಣ್ಣನವರು ಬೇಡುವವರಿಲ್ಲದೆ ಬಡವನಾದೆನಯ್ಯ, ಎಲ್ಲರೂ ನೀಡುವವರೇ. ಕಲ್ಯಾಣದೊಳಗೆ ಎಲ್ಲರೂ ನೀಡುವವರೇ. ದಾಸೋಹ ನಡೀತಿತ್ತು, ಬಸವಣ್ಣ ಅದನ್ನು ಕಲಿಸಿದ ಅಂತಹ ಅನ್ನದಾಸೋಹ, ಜ್ಞಾನದಾಸೋಹವನ್ನು ನೀವೆಲ್ಲ ತಾಯಂದಿರು ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ನಮ್ಮ ಸೋಮಶೇಖರ್ ಪಾಟೀಲ್ ಹೇಳ್ತಾ ಇದ್ರು, ಅಣ್ಣನ ಬಳಗರು, ಅಕ್ಕನ ಬಳಗರು, ಹಿರಿಯರು, ಯುವಕರು, ತಾಯಂದಿರು, ನೋಡ್ರಿ ಇವೆಲ್ಲರೂ ಸೇರ್ಕೊಂಡು ಒಂದು ಬಳಗವನ್ನು ಮಾಡಿಕೊಂಡು ಇಲ್ಲಿ ಅಚ್ಚುಕಟ್ಟಾಗಿ ಶ್ರವಣ ಭಕ್ತಿ, ಇವತ್ತು ಆ ಶ್ರವಣ ಭಕ್ತಿಯನ್ನು ಕುರಿತಾಗಿ ಒಂದು ಹಾವಿನಾಳ ಕಲ್ಲಯ್ಯನವರ ಒಂದು ವಚನವನ್ನು ನಿಮಗೆ ಹೇಳಬೇಕು ಅಂತ ನಾವು ಬಂದಿದ್ವಿ.
ಕೇಳಬೇಕು. ಯಾಕೆ ಕೇಳಬೇಕು, ಏನು ಕೇಳಬೇಕು, ಕೇಳೋದ್ರಿಂದ ಏನಾಕ್ಕತಿ ಅನ್ಲಿಕ್ಕೆ 12ನೇ ಶತಮಾನದೊಳಗ ಹಾವಿನಾಳ ಕಲ್ಲಯ್ಯ ಶರಣರು ಭಾಳ ಚಂದ ಹೇಳ್ತಾರ, ಭಾಳ ಸರಳ ಮಾತುಗಳಲ್ಲಿ ಹೇಳ್ತಾರ. ಹಿಂಗ ಕೇಳಬೇಕು, ಗುರುವಿನ ಮಾತುಗಳನ್ನು ಕೇಳಬೇಕು ಅಂತ ನಾವು ಪ್ರವಚನ ಮಾಡಿ ಒಂದು ವಾರ ಪ್ರವಚನ. ಹಳ್ಳಿಯೊಳಗೆ ಭಾಳ ಜನ ಭಾಳ ಮುಗ್ಧರಿರ್ತಾರೆ, ಬಹಳ ಒಳ್ಳೆಯವರು ಇರ್ತಾರೆ. ಗುರುವಿನ ಮಾತು ಕೇಳಬೇಕು. ಗುರುವಿಗೆ ಎಲ್ಲ ಗೊತ್ತಿರ್ತತಿ, ಎಲ್ಲ ಬಲ್ಲಿದನಾಗಿರ್ತಾನೆ ಅಂತ ನಿರೂಪಣೆ ಮಾಡೋರು ಹೇಳಿರ್ತಾರ. ಒಂದು ವಾರ ಆದ ನಂತರ ಒಮ್ಮೆ ಸಂಜೆ ವಾಕಿಂಗ್ ಹೋಗೇವಿ. ಒಬ್ಬ ಮುದುಕಿ ಬಂದು, ಗುರುವಿಗೆಲ್ಲ ಗೊತ್ತಿರ್ತತಿ, ಗುರು ಏನು ಕೇಳಿದ್ರು ಇಲ್ಲ ಅನ್ನಲ್ಲ, ಎಲ್ಲ ಹೇಳ್ತಾನಂತ ತಿಳ್ಕೊಂಡು ನೋಡ್ರಿ ಕೇಳಬೇಕು. ಏನು ಕೇಳಬೇಕು, ಗುರುವಿನ ಹತ್ರ ಕೇಳಬೇಕು, ಗುರುವಿನ ಮಾತು ಕೇಳಬೇಕು ಅಂತ ಕೇಳಿರುವಂತಹ ಒಂದು ಮುದುಕಿ ಒಂದು ವಾರ ಆದಮೇಲೆ ಬಂದು ನಮಸ್ಕಾರ ಮಾಡಿ, ಯಪ್ಪ ನೀ ಗುರು ಅಂದ್ರೆ ಎಲ್ಲ ಬಲ್ಲವ, ಎಲ್ಲ ತಿಳಿದವ, ನಿನಗೆಲ್ಲ ಗೊತ್ತಿರ್ತತಿ, ಗುರುವಿನ ಹತ್ರ ಕೇಳಿದ್ರ ಎಲ್ಲದಕ್ಕೂ ಉತ್ತರ ಸಿಗ್ತತಿ ಅಂತ ಹೇಳ್ಯಾರ, ಅದಕ್ಕೆ ನಿನ್ನ ಹತ್ರ ಬಂದನಿ. ಅದು ಏನು ಕೇಳವ, ಏನು ಕೇಳು ಅಂತ ಆ ಮುದುಕಿಗೆ ಹೇಳಿದಾಗ, ಯಪ್ಪ 1-2 ದಿವಸ ಆಯ್ತು ನಮ್ಮ ಎಮ್ಮೆ ಕಳೆದು ಹೋಗೈತಿ, ಎಲ್ಲಿ ಹೋಗೈತಿ ಹೇಳು ಅಂತ ಕೇಳಿದ್ವಿ. ಏನು ಮಾಡ್ಬೇಕು ನಾವು? ಆಕೆ ಕೇಳಿದ್ದೇನು ಅಂದ್ರೆ, ಯಪ್ಪ ನನ್ನ ಎಮ್ಮೆ ಕಳೆದು ಹೋಗೈತಿ, 2 ದಿವಸ ಆಗೈತಿ, ಅದು ಯಾವ ದಿಕ್ಕಿಗೆ ಹೋಗೈತಿ ಹೇಳು ಅಂತ ಕೇಳಿದ್ವಿ. ಇನ್ನು ಆ ಎಮ್ಮೆ ಹುಡುಕೊಂಡು ನಾವು ಹೋಗ್ಬೇಕಾ? ಇಂಥ ಮಾತುಗಳನ್ನು ಕೇಳಿದ್ರೆ ಪರಿಸ್ಥಿತಿ ಎಲ್ಲಿಗೆ ಗಂಭೀರ ಆಕತಿ, ಎಲ್ಲಿಗೆ ಹೋಗಿ ಮುಟ್ತತಿ ಅಂತಂದ್ರೆ, ಯಪ್ಪ ನನ್ನ ಎಮ್ಮೆ ಯಾವ ದಿಕ್ಕಿಗೆ ಹೋಗೈತಿ ಹೇಳು ಅಂತ ಕೇಳಿದಾಗ ನಮ್ಮ ಪರಿಸ್ಥಿತಿ ಏನಾಗಬೇಡ. ಇಂಥ ಮಾತುಗಳನ್ನು ಕೇಳಿದ್ರೆ ಗುರು ಏನು ಹೇಳಬೇಕು? ಗುರುವಾದವನು ಇವರಿಗೆ ಉಪದೇಶ ಮಾಡೋದು ಬಿಟ್ಟು ಎಮ್ಮೆ ಕಾಯ್ಕೊಂತ ಹೋಗುವಂಥ ಸಂದರ್ಭ ಬರ್ತತೇನೋ ಸದ್ಯ. ಅದಕ್ಕೆ ಮಾತುಗಳನ್ನು ಕೇಳುವಂಥ ಸಂದರ್ಭದೊಳಗೆ ಎಂಥ ಮಾತುಗಳನ್ನು ಕೇಳಬೇಕು, ಹೇಗೆ ಕೇಳಬೇಕು ಅನ್ಲಿಕ್ಕೆ ಸುಮ್ಮನೆ ಹಾವಿನಾಳ ಕಲ್ಲಯ್ಯ ಶರಣರ ಭಾಳ ಸರಳ ಒಂದು ವಚನವನ್ನು ಹೇಳಿ ನಾವು ಮುಗಿಸ್ತೇವೆ. ಸಮಯ ಆಗ್ತಾ ಬಂತು. ಭಾಳ ಚಂದ ಹೇಳ್ತಾನೆ ಹಾವಿನಾಳ ಕಲ್ಲಯ್ಯ ಶರಣರು. ಕೇಳಿರೆ ಕೇಳಿರೆ ಶಿವವಚನ ಗುರುವಚನ. ಹಾವಿನಾಳ ಕಲ್ಲಯ್ಯನವರ ವಚನ ಇದು, ಬಹಳ ಸರಳ ವಚನ. ಕೇಳಿರೆ ಕೇಳಿರೆ ಶಿವವಚನ ಗುರುವಚನ, ಪುರಾತನರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದೋ. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದೋ. ಅಹಂಕಾರವಳಿದು ಶರಣರ ಅನುಭಾವವ ಕೇಳಿದಡೆ ಅದೇ ಮುಕ್ತಿ ನೋಡಿರಯ್ಯ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅಹಂಕಾರವಳಿದು ಶರಣರ ಅನುಭಾವವ ಕೇಳಿದಡೆ ಅದೇ ಮುಕ್ತಿ ನೋಡಿರಯ್ಯ. ಇಂಥಲ್ಲದೆ ಮನೋವ್ಯಾಕುಲನಾಗಿ ಕೇಳಿದಡೆ ಉಪದೇಶ ಎಂತು ಅಳವಡುವುದಯ್ಯ. ಉಪದೇಶ ಎಂತು ಸಲಹುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ ಪರಾಮುಖಂಗೆ ಎಂದೆಂದೂ ಭವಹಿಂಗದು. ಹಾವಿನಾಳ ಕಲ್ಲಯ್ಯ ಶರಣರು ಹೇಳುವಂತಹ ಎಷ್ಟು ಸುಂದರ ಮಾತುಗಳನ್ನು ಹೇಳ್ತಾರೆ. ಕೇಳಿರೆ ಕೇಳಿರೆ ಶಿವವಚನ ಗುರುವಚನ, ಪುರಾತನರ ವಚನಾನುಭವ ಕೇಳಿ ಬದುಕಿರಯ್ಯ. ಹೆಂಗೆ ಬದುಕಬೇಕು ಅಂದ್ರೆ ಕೇಳಿ ಬದುಕಿರಯ್ಯ. ಯಾರ ಮಾತುಗಳನ್ನು ಕೇಳಬೇಕು? ಪುರಾತನರ ವಚನಗಳನ್ನು ಕೇಳಿ ಬದುಕಬೇಕು. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ಎಷ್ಟು ಚಂದ ಹೇಳ್ತಾರೆ ಹಾವಿನಾಳ ಕಲ್ಲಯ್ಯ ಶರಣರು. ತಾಯಂದಿರು ನೆನಪಿಟ್ಕೋಬೇಕು, ಕಸ ಹೊಡೆಯುವಂತಹ ಸತ್ಯಕ್ಕ ಅನ್ನುವಂತಹ ತಾಯಿ ವಚನಗಳನ್ನು ಬರೀತಾಳೆ. ಅಕ್ಕಿಯನ್ನು ಆಯುವಂತಹ ಆಯ್ದಕ್ಕಿ ಲಕ್ಕಮ್ಮ ವಚನಗಳನ್ನು ಬರೀತಾಳೆ. ಏನು? ಕಸ ಹೊಡೆಯುವಂತಹ ಸತ್ಯಕ್ಕ ಅಂತಹ ವಚನಗಳನ್ನು ಬರೆಯುವಂತಹ ಶಕ್ತಿ ಆಯ್ದಕ್ಕಿ ಲಕ್ಕಮ್ಮ ವಚನ ಬರೆಯುವಂತಹ ಶಕ್ತಿ ಹೆಂಗೆ ಬಂತು ಅಂದ್ರೆ ನೆನಪಿಟ್ಕೋಬೇಕು. ಪ್ರತಿನಿತ್ಯ 12ನೇ ಶತಮಾನದೊಳಗ ಅನುಭವ ಮಂಟಪದೊಳಗ ವಚನಾನುಭವವನ್ನ ಶಿವಾನುಭವವನ್ನ ಕೇಳಿ 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 ಕೇಳಿದ್ರ ಪ್ರತಿಫಲ ಏನಾಗಿತ್ತು ಅಂದ್ರೆ ಕಸ ಹೊಡೆಯುವ ತಾಯಿ ವಚನ ಬರೀತಾಳೆ. ಏನು? ಅಕ್ಕಿ ಆಯುವಂತಹ ತಾಯಿ ವಚನಗಳನ್ನು ಬರೀತಾಳೆ. ಇನ್ನು ಎಲ್ಲ ಶರಣ ಶರಣೆಯರೂ ಕೂಡ ವಚನಗಳನ್ನು ಬರೆಯುವಂತಹ ಶಕ್ತಿ ಅದರಿಂದ ಬರ್ತತಿ.
ಕೇಳಿದ್ದರ ಪ್ರತಿಫಲ ನೀವು ಭಾಳ ಚಂದ ಕೇಳಿದ್ರಿ ಅಂದ್ರೆ ಮುಂದೆ ನೀವ ಇಲ್ಲಿ ಪ್ರವಚನ ಹೇಳುವಂತಹ ಅವಕಾಶ ಬರ್ತತಿ. ಅದಕ್ಕೆ ಕೇಳುವಂತಹ ಶಕ್ತಿ, ಕೇಳುವಂತಹ ಅವಕಾಶ, ನೀವು ಅವಕಾಶವನ್ನು ತಪ್ಪಿಸ್ಕೋಬೇಡ್ರಿ. ನಾಳೆಯಿಂದ ಇವತ್ತು ಪ್ರಾರಂಭದ ದಿವಸ ಏನು ಪೀಠಿಕೆಯಾಗಿ ಕೇಳಬೇಕು, ಯಾವಾಗ ಕೇಳಬೇಕು, ಏನು ಕೇಳಬೇಕು, ಹೇಗೆ ಕೇಳಬೇಕು, ಈ 3 ಮಾತುಗಳನ್ನು ನಿಮಗೆ ಹೇಳಿದ್ದೇವೆ. ವಯಸ್ಸು ಗಟ್ಟಿ ಇದ್ದಾಗನ ಕೇಳಬೇಕು, ಇದೊಂದು ಅವಕಾಶವನ್ನು ಮಾಡಿದರೆ ಇವಾಗ ಕೇಳಬೇಕು. ಇನ್ನು ಯಾರ ಮಾತುಗಳನ್ನು ಕೇಳಬೇಕು? ಬಸವಾದಿ ಶರಣರ ಚಿಂತನೆಗಳನ್ನು ಕೇಳಬೇಕು. ತಾಯಂದಿರು ಬಸವಣ್ಣನ ಋಣವನ್ನ ಎಷ್ಟು ಕೊಂಡಾಡಿದರೂ ಕೂಡ ಕಡಿಮೆನೆ. ಯಾಕೆ? ಬಸವಣ್ಣ ಮನೆ ಬಿಟ್ಟಿದ್ದು ಅವನ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ. ತಾಯಂದಿರು ನೆನಪಿಟ್ಕೋಬೇಕು. 8 ವರ್ಷದ ಬಾಲಕ ಬಸವಣ್ಣ ನನ್ನ ಅಕ್ಕನಿಗೆ ಉಪನಯನ ಕೊಡ್ರಿ ಅಂತ ಪ್ರತಿಭಟಿಸ್ತಾನೆ. ಕೊಡಕ್ಕಾಗಲ್ಲ, ಆಕಿ ಶೂದ್ರಳು ಅಂತಾಳೆ, ಆಕಿ ಕನಿಷ್ಠ ಅಂತಾಳೆ. ಆಕಿನೇ ಕನಿಷ್ಠ ಅನ್ನೋದಾದ್ರೆ, ಆಕಿನೇ ಶೂದ್ರಳು ಅನ್ನೋದಾದ್ರೆ ನನಗೆ ಉಪನಯನನೇ ಬೇಡ, ಈ ಜನಿವಾನನೇ ಬೇಡ ಅಂತ ಮನೆಯನ್ನ ತ್ಯಾಗ ಮಾಡಿ ಬರ್ತಾನೆ. ಅದಕ್ಕೆ ಜನಪದ ತಾಯಂದಿರು ಓದಾಕ ಬರೆಯಾಕ ಬರಲಾರದ ಹೆಣ್ಮಕ್ಳು ಹೇಳ್ತಾರ. ಏನು ಹೇಳ್ತಾರ? ಬಸವಣ್ಣನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂದ್ರೆ, ನೀವು ಸಾಯೋ ತನಕ ಬಸವಣ್ಣನನ್ನು ಸ್ಮರಿಸಿದ್ರು ಅವನ ಋಣ ತೀರ್ಸಕ್ಕಾಗೋದಿಲ್ಲ. ಯಾಕೆ? ಹೆಣ್ಣನ್ನ ಕನಿಷ್ಠ, ಹೆಣ್ಣನ್ನ ಶೂದ್ರಳು, ಹೆಣ್ಣನ್ನ ಅಡಿಗೆ ಮನೆ, ಹೆಣ್ಣನ್ನ ಹೆರಿಗೆ ಮನೆ, ಹೆಣ್ಣನ್ನ ಸೀಮಿತ ಮಾಡಿದಂತಹ ಸಮಾಜದೊಳಗ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತ ಸ್ಥಾನಮಾನವನ್ನ ಕೊಟ್ಟಿದ್ದು ಬಸವಣ್ಣನನ್ನ ಕುರಿತು ಓದಾಕ ಬರೆಯಾಕ ಬರಲಾರದ ಹಳ್ಳಿಯ ಹೆಣ್ಮಕ್ಳು ಜನಪದ ಗೀತೆ ಹಾಡ್ತಾರ. ಏನು ಕಲ್ಯಾಣದಲ್ಲಿ ಬಸವಯ್ಯನಿರುವಾಗ ಕಲ್ಲಿಗ್ಯಾಕ ನೀ ಕೈಯ ಮುಗೀತಿ, ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯುತ್ತಿ. ನೋಡು, ಓದಾಕ ಬರೆಯಾಕ ಬರಲಾರ್ದ ಹೆಣ್ಮಕ್ಳು ಹೇಳಿದ್ದಿದ್ದು ಏನು? ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಯ್ಯನಿರುವಾಗ ಕಲ್ಲಿಗ್ಯಾಕ ನೀ ಕೈಯ ಮುಗಿತಿ. ಯಾಕ? ನಿಮಗೆ ಈ ಸ್ಥಾನ ಕೊಟ್ಟಾನ, ಲಿಂಗ ಪೂಜೆ ಮಾಡ್ತೀರಿ, ವಿಭೂತಿ ಧರಿಸ್ಕೊಳ್ತೀರಿ, ನೀವೆಲ್ಲ ಮಾಡುವಂತಹ ಸಂದರ್ಭದೊಳಗ ಇಂಥ ಅವಕಾಶ ಕೊಟ್ಟಿದ್ದು 12ನೇ ಶತಮಾನದ ಬಸವಣ್ಣನವರು ಅನ್ನೋದನ್ನ ತಾಯಂದಿರು ನೆನಪಿಟ್ಟುಕೋಬೇಕು. ಅಂತಹ ವಿಚಾರಕ್ಕೆ ಇನ್ನು 1 ತಿಂಗಳು ಬಸವಾದಿ ಶರಣರ ವಿಚಾರಗಳನ್ನ ನಾವು ನೀವೆಲ್ಲರೂ ಕೂಡ ಕೇಳೋಣ. ಬಸವಣ್ಣನ ಋಣವನ್ನ ತೀರಿಸ್ಲಿಕ್ಕಾಗೋದಿಲ್ಲ. ಆತನ ಸೇವೆಯೊಳಗ ಭಾಗಿಗಳಾಗುವಂತ ಅವಕಾಶವನ್ನ ನಾವು ನೀವೆಲ್ಲರೂ ಕೂಡ ಹೊಂದೋಣ. ನಾವು ನೀವೆಲ್ಲರೂ ಕೂಡ ಮಾಡುವಂತಹ ಶ್ರವಣ ಭಕ್ತಿಯನ್ನು ಸಲ್ಲಿಸುವಂತ ಅವಕಾಶವನ್ನ ಮಾಡೋಣ ಅನ್ನುವಂತಹ ಮಾತುಗಳನ್ನು ಹೇಳಿ ಇವತ್ತು ಸ್ವಲ್ಪ ಪ್ರಾರಂಭದ ದಿವಸ ತಡ ಆಗೈತೆ ಅಂತ ನಾವು ಭಾವಿಸ್ತಾ, ನಾಳೆಯಿಂದ ಸರಿಯಾದ ಸಮಯಕ್ಕೆ, ಯಾವ ಸಮಯ ಅಂತ ನೀವು ನಮಗೆ ಸೂಚನೆ ಕೊಟ್ರಿ ಅಂದ್ರೆ ಆ ಸಮಯಕ್ಕೆ ಸರಿಯಾಗಿ ಆರಂಭ ಮಾಡೋಣ, ಆ ಸಮಯಕ್ಕೆ ಸರಿಯಾಗಿ ಮುಗಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಎನ್ನುವಂತಹ ಮಾತುಗಳನ್ನು ಹೇಳ್ತಾ, ವಿಶ್ವಗುರು ಬಸವಣ್ಣನವರ ಈ ಸತ್ಸಂಗದೊಳಗ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಾಗಿಗಳಾಗ್ರಿ ಎನ್ನುವಂತಹ, ಬಹುಶಃ ನಮ್ಮ ಪರಿಸ್ಥಿತಿ ಏನೆಲ್ಲ ಆಗೈತಿ, ಮೊಬೈಲ್ಗೆ ಅಡಿಕ್ಟ್ ಆದವ್ರ ಜೀವನ ಏನಾಗೈತಿ, ಟಿವಿಗೆ ಅಡಿಕ್ಟ್ ಆದವ್ರ ಜೀವನ ಏನಾಗೈತಿ, ಅದನ್ನ ನಾಳೆ ಹೇಳ್ತೇವೆ, ಇವತ್ತು ಹೇಳೋದಿಲ್ಲ. ನಮ್ಮ ಪರಿಸ್ಥಿತಿ ಏನಾಗೈತಿ ಅನ್ನೋದನ್ನ ನಾಳೆ ನಾವು ಹೇಳೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಸರ್ವರಿಗೂ ಶರಣಾರ್ಥಿ.